ಓಂ ಶಾಂತಿ 25 ಆಗಸ್ಟ್ 2025 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ 25 ಆಗಸ್ಟ್ ನಮ್ಮೆಲ್ಲರ ಪ್ರೀತಿಯ ಆದರಣೀಯ ದಾದೀಜಿಯವರು ಡಾಕ್ಟರ್ ಪ್ರಕಾಶ್ ಮಣಿ ದಾದೀಜಿಯವರ 18ನೇ ಪುಣ್ಯ ಸ್ಮೃತಿ ದಿನ ಇಂದು. ಇಡೀ ತಿಂಗಳು ನಾವೆಲ್ಲರೂ ದಾದೀಜಿಯವರ ಆದರ್ಶದ ಬಗ್ಗೆ ಕೇಳ್ತಾ ಇದ್ದೀವಿ. ಪ್ರತಿನಿತ್ಯ ಯಾವ ಆದರ್ಶಗಳು ನಮ್ಮೆಲ್ಲರಿಗೂ ಸರ್ವಶ್ರೇಷ್ಠ ಮಾರ್ಗದರ್ಶನ ಆಗಿದೆ. ಹಾಗೆ ಇವತ್ತು ಬಾಬುರ ಮಧುರ ಮಹಾವಾಕ್ಯವನ್ನು ಕೇಳೋಣ. मीठे बच्चे, कदम कदम पर जो होता है वह कल्याणकारी है. इस ड्रामा में सबसे अधिक कल्याण उनका होता है जो बाप की याद में रहते हैं. ಮಧುರರಾದ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲೂ ಏನೆಲ್ಲ ಆಗುತ್ತೆ ಅದೆಲ್ಲವೂ ಕಲ್ಯಾಣಕಾರಿ. ಈ ಡ್ರಾಮಾದಲ್ಲಿ ಎಲ್ಲದಕ್ಕಿಂತ ಅಧಿಕ ಕಲ್ಯಾಣ ಅವ್ರದ್ದಾಗುತ್ತೆ ಯಾರು ಬಾಬೋರ ನೆನಪಲ್ಲಿರ್ತಾರೆ. प्रश्न, ड्रामा की किस नोंद को जानने वाले बच्चे अपार खुशी में रह सकते हैं? ಪ್ರಶ್ನೆ ಆಗಿದೆ, ಡ್ರಾಮಾದ ಯಾವ ನಿಗದಿಯನ್ನ ತಿಳಿದಿರೋ ಮಕ್ಕಳು ಅಪಾರ ಖುಷಿಯಲ್ಲಿ ಇರ್ಲಿಕ್ಕೆ ಸಾಧ್ಯ? उत्तर, जो जानते हैं ड्रामा अनुसार अब इस पुरानी दुनिया का विनाश होगा, नेचुरल कैलेमिटीज भी होगी, लेकिन हमारी राजधानी तो स्थापन होनी ही है, इसमें कोई कुछ कर नहीं सकता है. ಈ ಮಕ್ಕಳಿಗೆ ಗೊತ್ತಿದೆ, ಡ್ರಾಮಾ ಅನುಸಾರ ಈ ಹಳೆ ಜಗತ್ತು ವಿನಾಶ ಆಗುತ್ತೆ, ಪ್ರಾಕೃತಿಕ ವಿಪತ್ತುಗಳು ಬರುತ್ತೆ, ಆದ್ರೆ ನಮ್ಮ ರಾಜಧಾನಿ ಅಂತೂ ಸ್ಥಾಪನೆ ಆಗೇ ಆಗುತ್ತೆ. ಇದರಲ್ಲಿ ಯಾರು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಈ ಕಾರ್ಯವನ್ನು ಯಾರು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. बल अवस्थाएं नीचे ऊपर होती रहेगी, कभी बहुत उमंग कभी ठंडे टार हो जाएंगे, इसमें मूंझना नहीं है. भले ಸ್ಥಿತಿ ಏರುಪೇರಾಗಬಹುದು, ಕೆಲವೊಂದ್ಸಲ ತುಂಬಾ ಉತ್ಸಾಹ ಬರ್ಬೋದು, ಕೆಲವೊಂದ್ಸಲ ಉತ್ಸಾಹನೇ ಬರ್ದೇ ಇರೋಂಗೆ ತಣ್ಣಗಿರೋ ಸ್ಥಿತಿ ಆಗ್ಬೋದು. ಆದ್ರೆ ಎಲ್ಲೂ ನೀವು ಕನ್ಫ್ಯೂಸ್ ಅಲ್ಲಿ ಗೊಂದಲದಲ್ಲಿ ಬರಬಾರ್ದು. सभी आत्माओं का बाप भगवान हमें पढ़ा रहे, इस स्मृति में रहना है. ನಾವೆಲ್ಲ ಆತ್ಮಗಳ ತಂದೆ ಸ್ವಯಂ ಭಗವಂತ ನಮ್ಗೆ ಓದಿಸ್ತಾ ಇದ್ದಾರೆ, ಈ ಖುಷಿಯಲ್ಲಿ ಇರ್ಬೇಕು. ಡ್ರಾಮಾದ ಈ ನಿಗದಿ ಯಾವುದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಅದರಿಂದ ಅಪಾರ ಖುಷಿಯಲ್ಲಿ ಇರಕ್ ಸಾಧ್ಯ. ಏಕೆಂದ್ರೆ ಎಲ್ಲವೂ ಕಲ್ಯಾಣಕಾರಿ. ರಾಜಧಾನಿ ಸ್ಥಾಪನೆ ಆಗೇ ಆಗುತ್ತೆ, ಕಲಿಯುಗದ ಮಹಾವಿನಾಶನು ನಿಶ್ಚಿತವಾಗಿದೆ. ಗೀತ್ महफिल में जल उठी क्षमा. ओम शांति. मीठे मीठे नंबरवार पुरुषार्थ अनुसार चैतन्य परवानों को बाबा याद प्यार दे रहे हैं. ಮುರಳಿಯಲ್ಲಿ ಹಾಡಾಗಿದೆ. ಸಭೆಯಲ್ಲಿ ಪರಂಜ್ಯೋತಿಯ ಅವತರಣೆ ಆಯಿತು. ಪತಂಗಗಳು ತಮ್ಮನ್ನ ಆ ಜ್ಯೋತಿಗೆ ಸಮರ್ಪಿಸ್ಕೊಳ್ಳುತ್ತೆ ಅಂತ. ಮಧುರವಾದ ನಂಬರ್ವಾರ್ ಪುರುಷಾರ್ಥ ಅನುಸಾರ ಚೈತನ್ಯ ಪತಂಗಗಳಿಗೆ ಬಾಬೋರು ಪ್ರೀತಿಯ ನೆನಪುಗಳನ್ನ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಚೈತನ್ಯ ಪತಂಗಗಳು, ಬಾಬೋರು ಪರಂಜ್ಯೋತಿಯಾಗಿದ್ದಾರೆ. ಪರಂತು ಉನ್ಕೋ ಜಾನ್ತೆ ಬಿಲ್ಕುಲ್ ನಹಿ. ಆದ್ರೆ ಆ ಪರಂಜ್ಯೋತಿಯನ್ನ, ಈ ಜಗತ್ತಿನ ಮಹಾಸಭೆಗೆ ಬಂದಿರೋ ಪರಂಜ್ಯೋತಿಯನ್ನ ಯಾರು ಬಿಲ್ಕುಲ್ ತಿಳ್ಕೊಂಡಿಲ್ಲ. क्षमा कोई बड़ी नहीं, एक बिंदी है, इसकी भी बुद्धि में नहीं होगा, ಆತ್ಮ ಬಿಂದಿ है. ಪರಂಜ್ಯೋತಿ ಅಂದ್ರೆ ಏನೋ ದೊಡ್ಡ ಜ್ಯೋತಿ, ದೊಡ್ಡ ಜ್ವಾಲೆ ಅಂತಲ್ಲ. ಬಾಬೋರು ಪರಮ ಆತ್ಮ, ಆದ್ರೆ ಒಂದು ಚಿಕ್ಕ ಬಿಂದು. ಇದು ಯಾರ ಬುದ್ಧಿಯಲ್ಲೂ ಇಲ್ಲ. ಆತ್ಮನೂ ಒಂದು ಬಿಂದು. ನಾವು ಆತ್ಮದಲ್ಲೇ ಎಲ್ಲ ಪಾತ್ರನೂ ನಿಗದಿ ಇದೆ. ಆತ್ಮ ಹಾಗೂ ಪರಮಾತ್ಮನ ಜ್ಞಾನ ಇನ್ಯಾರ ಬುದ್ಧಿಯಲ್ಲೂ ಇಲ್ಲ.
ನೀವು ಮಕ್ಕಳಿಗೆ ಬಾಬೋರ್ ಬಂದು ತಿಳಿಸ್ಕೊಟ್ಟಿದ್ದಾರೆ. आत्मा का रियलाइजेशन दिया है. आगे ये पता नहीं था कि आत्मा क्या है, परमात्मा क्या है. ಆತ್ಮದ ರಿಯಲೈಸೇಷನ್ನೇ ಇರ್ಲಿಲ್ಲ. ಈಗ ಬಾಬೋ ರಿಯಲೈಸ್ ಅನುಭೂತಿ ಮಾಡಿಸಿದರೆ. ಮೊದಲೇನು ಗೊತ್ತಿರ್ಲಿಲ್ಲ, ಆತ್ಮ ಏನು ಗೊತ್ತಿರ್ಲಿಲ್ಲ, ಪರಮಾತ್ಮ ಏನು ಗೊತ್ತಿರ್ಲಿಲ್ಲ. ಆದ್ದರಿಂದ ದೇಹ ಅಭಿಮಾನದ ಕಾರಣ ಮಕ್ಕಳು ನಿಮ್ಮಲ್ಲಿ ಮೋಹ ಬಿ ಹೇ ವಿಕಾರ ಬಿ ಬಹುತ್ ಹೇ. ದೇಹಾಭಿಮಾನ ಇರೋದ್ರಿಂದ ಮೋಹನೂ ಇದೆ, ವಿಕಾರಗಳು ತುಂಬ ಇದೆ. ಭಾರತ ಎಷ್ಟು ಶ್ರೇಷ್ಠವಾಗಿತ್ತು, ವಿಕಾರದ ಹೆಸರೇ ಇರಲಿಲ್ಲ. ಸ್ವತಃ ವಾಯ್ಸ್ಲೆಸ್ ಭಾರತ್, ಅಭಿ ಹೇ ವಿಷಯಸ್ ಭಾರತ್. ಅದಾಗಿತ್ತು ನಿರ್ವಿಕಾರಿ ಭಾರತ, ಇದೀಗ ವಿಕಾರಿ ಭಾರತ. कोई भी मनुष्य ऐसा नहीं कहेंगे जैसे बाप समझाते हैं. ಯಾವುದೇ ಮನುಷ್ಯರು ಈ ತರ ಹೇಳಕ್ಕೆ ಸಾಧ್ಯ ಇಲ್ಲ. ಯಾವ ತರ, ಹೇಗೆ ನಮ್ಮ ತಂದೆ ತಿಳಿಸ್ಕೊಡ್ತಾ ಇದ್ದಾರೋ ಆ ತರ. ಇವತ್ತಿಗೆ 5000 ವರ್ಷದ ಹಿಂದೆ ನಾವು ಈ ಶಿವಾಲಯವನ್ನ ಮಾಡಿದ್ವಿ. ಮೇನೆ ಹಿ ಶಿವಾಲಯ ಸ್ಥಾಪನ್ ಕಿಯಾ ತಾ, ಕೇಸೆ ಸೋ ಬಿ ತುಮ್ ಅಭಿ ಸಮಜ್ ರಹೆ ಹೋ. ಶಿವಬಾಬಾ ಹೇಳೋದು, ನಾನೇ ಬಂದು ಶಿವಾಲಯ ಸ್ಥಾಪನೆ ಮಾಡಿದ್ದೆ. ಹೇಗೆ ಮಾಡಿದ್ದೆ ಇದೆಲ್ಲ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ನಿಮ್ಗೆ ಗೊತ್ತಿದೆ ಹೆಜ್ಜೆ ಹೆಜ್ಜೆಯಲ್ಲೂ ಏನೆಲ್ಲ ಆಗುತ್ತೆ ಅವೆಲ್ಲವೂ ಕಲ್ಯಾಣಕಾರಿ. ಏಕೇಕ್ ದಿನ್ ಜಾಸ್ತಿ ಕಲ್ಯಾಣಕಾರಿ ಉನ್ಕಾ ಹೇ जो बाप को अच्छी रीति याद कर अपना भी कल्याण करते रहते हैं. ಪ್ರತಿ ಒಂದೊಂದು ದಿನನೂ ಹೆಚ್ಚೆಚ್ಚು ಕಲ್ಯಾಣಕಾರಿ ಯಾರಿಗೆ ಅಂದ್ರೆ ಯಾರು ಬಾಬೋರನ್ನ ಚೆನ್ನಾಗಿ ನೆನ್ಪು ಮಾಡ್ತಾರೆ ಅವ್ರು ಕಲ್ಯಾಣ ಮಾಡ್ಕೊಳ್ತಾ ಇರ್ತಾರೆ. ಏ ಹೇ ಹಿ ಕಲ್ಯಾಣಕಾರಿ ಪುರುಷೋತ್ತಮ್ ಬನ್ನೆ ಕಾ ಯುಗ್. ಇದಾಗಿದೆ ಕಲ್ಯಾಣಕಾರಿ ಪುರುಷೋತ್ತಮರಾಗೋ ಯುಗ. ಬಾಬೋರ್ದು ಎಷ್ಟೊಂದು ಮಹಿಮೆ ಇದೆ, ನೀವು ಮಕ್ಕಳಿಗೆ ಗೊತ್ತಿದೆ. ಸತ್ಯವಾದ ಭಾಗವತ ನಡೀತಾ ಇದೆ ಇವಾಗ. ದ್ವಾಪರ ಯುಗದಲ್ಲಿ ಎಲ್ಲಿಂದ ಭಕ್ತಿ ಮಾರ್ಗ ಶುರು ಆಗುತ್ತೋ, ಪೆಹಲೆ ತುಮ್ ಹಿ ಈರೋಂ ಕಾ ಲಿಂಗ ಬನಾಕರ್ ಪೂಜಾ ಕರ್ತೆ ಹೋ. ಭಕ್ತಿ ಮಾರ್ಗ ಯಾವಾಗ ಶುರು ಆಗುತ್ತೆ? ದ್ವಾಪರ ಯುಗದಿಂದ. ಮೊಟ್ಟ ಮೊದಲು ನೀವೇ ವಜ್ರದ ಲಿಂಗ ಮಾಡಿ ಪೂಜೆ ಮಾಡ್ತೀರಿ. ಯಾಕೆಂದ್ರೆ ಬಾಬೋರ್ ನಮ್ಮ ಜೀವನನ ವಜ್ರ ಸಮಾನ ಮಾಡಿದಾರಲ್ಲ, ಅಮೂಲ್ಯ ಜೀವನ ಮಾಡಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲು ವಜ್ರದ ಲಿಂಗದ ಪೂಜೆ ಮಾಡ್ತೀರಿ. ಈಗೆಲ್ಲ ನಿಮ್ಮ ಮಕ್ಕಳಿಗೆ ಸ್ಮೃತಿ ಬಂದಿದೆ. ನಾವು ಯಾವಾಗ ಪೂಜಾರಿಗಳಾಗಿದ್ವಿ ಆಗ ಮಂದಿರಗಳನ್ನ ಮಾಡ್ತಾ ಬಂದಿದೀವಿ. ಹೀರೆ ಮಾಣಿಕ ಕಾ ಬನಾತೆ ಥೆ, ಚಿತ್ರ ತೋ ಅಭಿ ಮಿಲ್ ನ ಸಕೆ. ಅದು ದ್ವಾಪರ ಯುಗದ ಸಂಪತ್ವರಿತ ಮಂದಿರಗಳು ಹೇಗಿತ್ತು? ವಜ್ರ, ಮುತ್ತು, ಮಾಣಿಕ್ಯ ಇದರಿಂದ ಮಂದಿರಗಳನ್ನ ಮಾಡ್ತಾ ಇದ್ರಿ. ಆ ಚಿತ್ರಗಳು ಈಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಹಾ ತೋ लोग चांदी आदि का बनाकर पूजा करते हैं. ऐसे पूजोरियों का भी मान देखो कितना है. ನೋಡಿ ಇವಾಗೆಲ್ಲ ತಾಮ್ರದ್ದು, ಬೆಳ್ಳಿದು ಆ ತರ ಮೂರ್ತಿ ಚಿತ್ರಗಳನ್ನ ಮಾಡಿ ಪೂಜೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಈ ತರ ಪೂಜಾರಿಗಳಿಗೆ ಎಷ್ಟೊಂದು ಮಾನ್ಯತೆ ಇದೆ ನೋಡಿ. ಶಿವ್ ಕಿ ಪೂಜಾ ತೋ ಸಬ್ ಕರ್ತೆ ಲೇಕಿನ್ ಅವ್ಯ ವಿಚಾರಿ ಪೂಜಾ ತೋ ಹೇ ನಹಿ. ಶಿವನ್ ಪೂಜೆ ಎಲ್ರು ಮಾಡ್ತಾರೆ. ದ್ವಾಪರ ಯುಗದಲ್ಲೂ ಮಾಡಿದೀವಿ, ಕಲಿಯುಗದಲ್ಲೂ ಕೊನೆಯಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಆ ಭಕ್ತಿ ಅವ್ಯಭಿಚಾರಿ ಭಕ್ತಿ, ಏಕದೇವೋಪಾಸನೆ. ಈಗಂತೂ ಅವ್ಯಭಿಚಾರಿ ಪೂಜೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ये भी बच्चे जानते हैं विनाश भी आने का है जरूर, तैयारियां हो रही है. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ವಿನಾಶ ಅಂತೂ ಅವಶ್ಯಕವಾಗಿ ಬರುತ್ತೆ, ತಯಾರಿಗಳಂತೂ ನಡೀತಾ ಇದೆ. ನ್ಯಾಚುರಲ್ ಕೆಲಾಮಿಟೀಸ್ ಕಿ ಬಿ ಡ್ರಾಮಾ ಮೇ ನೋಂದ್ ಹೇ. ಪ್ರಾಕೃತಿಕ ವಿಪತ್ತುಗಳೇನಿದೆ, ವಿಕೋಪ, ಇದೆಲ್ಲ ಡ್ರಾಮಾದಲ್ಲಿ ನಿಗದಿ ಇದೆ. ಕೊಯ್ ಕಿತನಾ ಬಿ ಮಾತಾ ಮಾರೆ ತುಮಾರಿ ರಾಜಧಾನಿ ತೋ ಸ್ಥಾಪನ್ ಹೋನೆ ಹಿ ಹೇ. ಖುಷಿ ಏನಾಗ್ಬೇಕು? ಯಾರು ಏನಾದ್ರೂ ತಲೆ ಚಚ್ಕೊಳ್ಳಿ, ಏನಾದ್ರೂ ಮಾಡ್ಲಿ, ನಮ್ಮ ರಾಜಧಾನಿ ಅಂತೂ ಸ್ಥಾಪನೆ ಆಗೇ ಆಗುತ್ತೆ. ಇದು ನಿಶ್ಚಿತ. ಇದು कोई की भी ताकत नहीं जो इनमें कुछ कर सके. ಯಾರ ಕೈವಾಡನು ಇದರಲ್ಲಿ ಏನೋ ನಡೆಯೋದಿಲ್ಲ, ಯಾರಿಗೂ ಆ ತಾಕತ್ತಿಲ್ಲ. ಕೆಲವೊಂದ್ಸಲ ನಿಮ್ಮ ಮಕ್ಕಳ ಸ್ಥಿತಿ ಏರುಪೇರು ಆಗ್ತಾ ಇರುತ್ತೆ. ये है बहुत बड़ी कमाई, कभी तुम बहुत खुशी में अच्छे ख्यालात में रहेंगे, कभी ठंडे पड़ जाएंगे. ಇದು ಬಹುದೊಡ್ಡ ಸಂಪಾದನೆ. ಇದು
ಬಾಬಾ ಹೇಳ್ತಾರೆ ಕೆಲವೊಂದ್ಸಲ ತುಂಬಾ ಖುಷಿಯಲ್ಲಿ ನಿಮ್ಮ ಮಕ್ಕಳು ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ ನಿಮ್ಮ ಮನ್ಸಲ್ಲಿ. ಕೆಲವೊಂದ್ಸಲ ತಣ್ಣಗೆ ಏನು ವಿಚಾರಗಳೇ ಬರಲ್ಲ. ಉತ್ಸಾಹದ ವಿಚಾರಗಳು ಇದೆಲ್ಲ ಏರುಪೇರುಗಳು ಆಗ್ತಾ ಇರುತ್ತೆ. ಯಾತ್ರಾ ಮೇ ಬಿ ನೀಚೆ ಉಪ್ಪರ್ ಹೋತೆ ಹೇ, ಇಸ್ಮೇ ಬಿ ಐಸೆ ಹೋತಾ ಹೇ. ಯಾತ್ರೆಯಲ್ಲೂ ನೋಡಿ ಒಂದೇ ರೀತಿ ಇರೋದಿಲ್ಲ ಯಾತ್ರಿಕರು. ಅದೇ ತರ ಇಲ್ಲೂ ಆಗುತ್ತೆ. कभी तो सुबह को उठ बाप को याद करने से बहुत खुशी होती है. ओहो बाबा हमको पढ़ा रहे हैं, ವಂಡರ್ ಹೇ. ಕೆಲವೊಂದ್ಸಲ ಅಮೃತ್ ವೇಳೆ ಎದ್ದು ಬಾಬೋರ್ ನೆನ್ಪು ಮಾಡಕ್ಕೆ ತುಂಬಾ ಖುಷಿ ಆಗುತ್ತೆ. ಬಾಬೋರ್ ಜೊತೆ ಆತ್ಮೀಯ ಸಂಭಾಷಣೆನೂ ಮಾಡ್ತೀರಿ. ಓಹೋ ಬಾಬಾ ನಮ್ಗೆ ನೀವು ಓದಿಸ್ತಾ ಇದ್ದೀರಿ, ಎಂತಹ ಅದ್ಭುತ ಇದು. ಸಭಿ ಆತ್ಮೋ ಕಾ ಬಾಪ್ ಭಗವಾನ್ ಹಮ್ಕೋ ಪಡಾ ರಹೇ ಹೇ. ಎಷ್ಟು ಅದ್ಭುತ ಅಂದ್ರೆ ಜಗತ್ತಿನ ಎಲ್ಲ ಆತ್ಮಗಳ ತಂದೆ ಅವರು, ಇಡೀ ವಿಶ್ವದ ತಂದೆ. ಅವ್ರು ಕುತ್ಕೊಂಡು ನನಗೆ ಪ್ರತಿನಿತ್ಯ ವಿದ್ಯೆ ಓದಿಸ್ತಾರೆ. ಉನ್ಹೋನೆ ಫಿರ್ ಶ್ರೀ ಕೃಷ್ಣ ಕೋ ಭಗವಾನ್ ಸಮಜ್ ಲಿಯಾ ಹೇ. ಆದ್ರೆ ಮನುಷ್ಯರು ಕೃಷ್ಣನನ್ನೇ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸಾರಿ ದುನಿಯಾ ಮೇ ಗೀತಾ ಕಾ ಮಾನ್ ಬಹುತ್ ಹೇ ಕ್ಯೋಂಕಿ ಭಗವಾನ್ ವಾಚೇನ. ಇಡೀ ಜಗತ್ತಲ್ಲಿ ಗೀತೆಗೆ ತುಂಬಾ ಮಾನ್ಯತೆ ಇದೆ, ಯಾಕೆಂದ್ರೆ ಅದರಲ್ಲಿ ಭಗವಾನ್ ವಾಚ್ಯ ಇದೆ. ಪರಂತು ಕಿಸ್ಕೋ ಪತಾ ನಹಿ ಕಿ ಭಗವಾನ್ ಕಿಸ್ಕೋ ಕಹಾ ಜಾತಾ ಹೇ. ಆದ್ರೆ ಇಲ್ಲಿ ಮಿಸ್ಟೇಕ್ ಏನಾಗಿದೆ, ಯಾರಿಗೂ ಅರಿವಿಲ್ಲ, ಜ್ಞಾನ ಗೊತ್ತಿಲ್ಲ ಭಗವಂತ ಅಂತ ಯಾರಿಗೆ ಹೇಳಲಾಗುತ್ತೆ ಅನ್ನೋದು. ಬಲ್ ಕಿತನೆ ಭಿ ಪೊಸಿಷನ್ ವಾಲೆ ಬಡೆ ಬಡೆ ವಿದ್ವಾನ್ पंडित आदि है, कहते भी है गॉड फादर को याद करते हैं, परंतु वह कब आया या आकर किया सब भूल गए हैं. ಭಲೆ ದೊಡ್ಡ ದೊಡ್ಡ ಪೊಸಿಷನ್ ಇಲ್ಲಿರೋರು, ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು, ದೊಡ್ಡ ದೊಡ್ಡ ಪಾಂಡಿತ್ಯ ಪಡ್ಕೊಂಡವ್ರು ಎಲ್ಲರೂ ಇದ್ದಾರೆ. ಹೇಳ್ತಾರೆ ಗಾಡ್ ಫಾದರ್ ನೆನ್ಪು ಮಾಡ್ತೀವಿ ಅಂತ. ಆದ್ರೆ ಆ ಗಾಡ್ ಫಾದರ್ ಯಾರು, ಯಾವಾಗ ಬರ್ತಾರೆ, ಏನ್ ಬಂದ್ ಮಾಡ್ತಾರೆ, ಇದೇನು ಗೊತ್ತಿಲ್ಲ, ಇದೆಲ್ಲ ಮರ್ತ್ ಬಿಟ್ಟಿದ್ದಾರೆ. ಬಾಪ್ಸಾ ಬಾತೆ ಸಮಜಾತೆ ರೇತೆ. ಬಾಬೋರೇ ಬಂದು ಎಲ್ಲ ಮಾತನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರ್ತಾರೆ. ಡ್ರಾಮಾದಲ್ಲಿ ಇದೆಲ್ಲವೂ ನಿಗದಿ ಇದೆ. ಇದು ರಾವಣ ರಾಜ್ಯ ಇದು. ಮತ್ತೆ ಪುನಃ ಕಲಿಯುಗ ಬಂದಾಗ ದ್ವಾಪರ ಯುಗದಿಂದ ಮತ್ತೆ ರಾವಣ ರಾಜ್ಯ ಆಗುತ್ತೆ. और हमको आना पड़ेगा, रावण ही तुमको अज्ञान के घोर अंधियारे में सुला देते हैं. ಮತ್ತೆ ನಾವು ಪೂಜ್ಯರಿದ್ದವರು ಪೂಜಾರಿಗಳಾಗಿ ಕೆಳಗಡೆ ಬರ್ತೀವಿ, ಮತ್ತೆ ಅಜ್ಞಾನ ಅಂಧಕಾರದಲ್ಲಿ ಚೆನ್ನಾಗಿ ಮಲಗಿಸ್ಬಿಡ್ತಾನೆ ರಾವಣ ನಮ್ಮನ್ನ. ಜ್ಞಾನ ತೋ ಸಿರ್ಫ್ ಏ ಜ್ಞಾನ ಸಾಗರ್ ಹಿ ಬತ್ಲಾತೆ ಹೇ. ನಮ್ಮನ್ನು ಏಳ್ಸೋರು ಒಬ್ರೇ ಜ್ಞಾನ ಸಾಗರ, ಅವರೇ ಬಂದು ನಮ್ಗೆ ಜ್ಞಾನ ತಿಳಿಸ್ಕೊಡ್ತಾರೆ. ಇದರಿಂದನೇ ಸದ್ಗತಿ ಆಗತ್ತೆ. ಸಿವಾಯ್ ಬಾಪ್ಗೆ ಅವ್ರ ಕೊಯ್ ಸದ್ಗತಿ ಕರ್ನ ಸಕೆ. ಶಿವಬಾಬನ್ ಹೊರತು ಯಾರು ಸದ್ಗತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸರ್ವರಿಗೂ ಸದ್ಗತಿ ದಾತ ಒಬ್ಬರೇ ತಂದೆ. ಗೀತಾ ಕಾ ಜ್ಞಾನ ಜೋ ಬಾಪ್ನೆ ಸುನಾಯಾ ತಾ और फिर प्रायलोप हो गया. ಗೀತಾ ಜ್ಞಾನ ಏನ್ ಬಾಬೋರ್ ತಿಳಿಸ್ಕೊಟ್ಟಿದ್ರು ಅದು ಪ್ರಾಯಲೋಪ ಆಗಿದೆ. ऐसा ये ज्ञान कोई परंपरा चला आता है, औरों के कुरान बाइबल आदि चले आते हैं, विनाश नहीं हो जाते हैं. ಹಂಗಲ್ಲ, ಜ್ಞಾನನೂ ಪರಂಪರೆಯಿಂದ ಬರುತ್ತೆ ಅಂತ. ಜ್ಞಾನ ಪರಂಪರೆಯಿಂದ ಅಲ್ಲ. ಈಗ ನಾವು ಸಂಗಮ ಯುಗದಲ್ಲಿ ಮಾತ್ರ ಈ ಜ್ಞಾನ, ಮತ್ ನಾವು ಪರಂಧಾಮಕ್ಕೆ ಹೋದ್ಮೇಲೆ ಎಲ್ಲರದು ಪ್ರಾಯಲೋಪ ಆಗ್ಬಿಡುತ್ತೆ. ಮತ್ ಬಾಬೋರೇ ಬಂದ್ ಕೊಡ್ಬೇಕು. ಬೇರೆ ಧರ್ಮ ಗ್ರಂಥಗಳು ಆತರ ಅಲ್ಲ. ಕುರಾನು, ಬೈಬಲ್ಲು ಇದೆಲ್ಲ ವಿನಾಶ ಆಗಲ್ಲ, ಅದೆಲ್ಲವೂ ಮುಂದುವರಿಯುತ್ತೆ. ತುಮ್ಕೋ ತೋ ಜೋ ಜ್ಞಾನ ಅಭಿ ಮೇ ದೇತಾ ಹೂಂ, ಇನ್ಕಾ ಕೊಯ್ ಶಾಸ್ತ್ರ ಬಂತಾ ನಹಿ ಹೈ. ಬಾಬಾ ಹೇಳೋದು, ನಾನೇನೀಗ ಡೈರೆಕ್ಟ್ ನೀವು ಮಕ್ಕಳಿಗೆ ಜ್ಞಾನ ಕೊಡ್ತೀನಿ, ಇದು ಯಾವುದೇ ಗ್ರಂಥ ಶಾಸ್ತ್ರ ಆಗೋದಿಲ್ಲ. ಜೋ ಪರಂಪರಾ ಅನಾದಿ ಹೋ ಜಾಯ್, ಇದು ಪರಂಪರೆಯಿಂದ ಬರುತ್ತೆ, ಅನಾದಿಯಿಂದ ಬರುತ್ತೆ, ಆತರ ಇಲ್ಲ. ಇದು ಬಾಬೋರ್ ಬಂದೇ ಕೊಡ್ಬೇಕು. ये तो तुम लिखते हो फिर खत्म कर देते हो, ये तो सब ನ್ಯಾಚುರಲ್ ಜಲ್ಕರ್ ಖತಮ್ ಹೋ ಜಾಯಂಗೆ. ಈಗ ನೀವು ಬರೀತೀರಿ, ಓದ್ತೀರಿ, ಪ್ರಿಂಟಿಂಗು, ಪೇಪರು, ಪುಸ್ತಕ ಎಲ್ಲನೂ ವಿನಾಶದಲ್ಲಿ ಸುಟ್ಟು ಹೋಗುತ್ತೆ, ಯಾವ ಚಿಹ್ನೆನೂ ಉಳಿಯೋದಿಲ್ಲ. ಬಾಬೋರು ಕಲ್ಪದ ಹಿಂದೆನೂ ಹೇಳಿದ್ರು, ಈಗಲೂ ನಿಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಏ ಜ್ಞಾನ ತುಮಕೋ ಮಿಲ್ತಾ ಹೈ, ಫಿರ್ ಪ್ರಾರಬ್ಧ ಜಾಕರ್ ಪಾತೆ ಹೋ, फिर इस ज्ञान की दरकार नहीं रहती है. ಈ ಜ್ಞಾನ ನಿಮ್ಮ ಮಕ್ಕಳಿಗೆ ಸಿಗುತ್ತೆ ಈಗ, ಆಮೇಲೆ ಪ್ರಾಯಲೋಪ ಆಗುತ್ತೆ.
ಆಮೇಲೆ ನೀವು ಹೋಗಿ ಪ್ರಾರಬ್ಧ ಪಡ್ಕೊಳ್ತೀರಿ. ಪ್ರಾರಬ್ಧ ಪಡ್ಕೊಂಡ್ಮೇಲೆ ಮತ್ತೆ ಈ ಜ್ಞಾನದ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಲ್ಲ ಶಾಸ್ತ್ರಗಳು ಇದೆ. ಬಾಬೋರ್ ನಿಮ್ಗೆ कोई ಗೀತಾ ಪಡ್ಕರ್ ನೈ ಸುನಾತೆ ಹೈ. ಶ್ರೀ ಬಾಬೋರ್ ಏನಾದ್ರೂ ಪುಸ್ತಕ ಇಟ್ಕೊಂಡು ಓದಿ ಹೇಳ್ತಾರೇನು? ಸ್ವಯಂಭು ಜ್ಞಾನ ಸಾಗರ, ಅವರು ರಾಜಯೋಗದ ಶಿಕ್ಷಣ ಕೊಡ್ತಾರೆ. ಇದರಿಂದ ಮತ್ತೆ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರಗಳನ್ನ ಮಾಡ್ತಾರೆ. तो अगड़म बगड़म कर देते हैं, तो तुम्हारी मूल बात गीता का ज्ञान किसने दिया? ಮನುಷ್ಯರು ಎಲ್ಲರೂ ಅವ್ರವ್ರಿಗೆ ಏನೇನ್ ಬಂತು ಉಲ್ಟಾ ಸುಲ್ಟಾ ಎಲ್ಲ ಬರ್ದಿಟ್ ಬಿಡ್ತಾರೆ. ಈಗ ಮೂಲ ಮಾತು ಗೀತಾ ಜ್ಞಾನ ಯಾರು ಕೊಡ್ತಾರೆ ಅನ್ನೋದೇ ಮುಖ್ಯ ಮಾತು. ಉನ್ಕಾ ನಾಮ್ ಬದಲಿ ಕರ್ ದಿಯಾ ಅವ್ರ ಕೋಯಿ ಕೆ ಬಿ ನಾಮ್ ಬದಲಿ ನಹಿ ಹುಯೇ ಹೇ. ಎಲ್ಲಾ ಧರ್ಮ ಗ್ರಂಥದಲ್ಲಿ ಅವ್ರವ್ರ ಧರ್ಮ ಸ್ಥಾಪಕರ ಹೆಸರಿದೆ. ಒಂದೇ ಒಂದು ಗೀತೆ ಯಾವುದ್ರಲ್ಲಿ ಹೆಸರು ಚೇಂಜ್ ಆಗಿದೆ. सबके मुख्य धर्म शास्त्र है ना, इसमें मुख्य है ब्रिटिज्म, इस्लामिज्म, बुद्धिज्म. बल करके कोई कहते पहले बुद्धिज्म पीछे इस्लामिज्म. बोलो इन बातों से गीता का कोई तौलक नहीं है. ಮುಖ್ಯವಾಗಿರೋ ಧರ್ಮಗಳು ಧರ್ಮಶಾಸ್ತ್ರಗಳಿದೆ. ಅದರಲ್ಲೂ ಮೊಟ್ಟ ಮೊದಲನೇದಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ, ಆಮೇಲೆ ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ. ಈ ಕೆಲವ್ರು ಏನ್ ಹೇಳ್ತಾರೆ, ಬುದ್ಧಿಸಂ ಫಸ್ಟ್ ಆಮೇಲೆ ಇಸ್ಲಾಮಿಸಂ ಬಂತು ಅಂತ ಹೇಳಿ. ಈ ಮಾತಲ್ಗೂ ಗೀತೆಗೂ ಏನು ಸಂಬಂಧ ಇಲ್ಲ. ಹಮಾರಾ ತೋ ಕಾಮ್ ಹೇ ಬಾಪ್ ಸೆ ವರ್ಸಾ ಲೇನೆ ಕಾ. ನಮ್ಮ ಕರ್ತವ್ಯ ಆಗಿದೆ ಬಾಬೋರಿಂದ ಆಸ್ತಿ ತಗೊಳ್ಳೋದು. ಬಾಪ್ ಕಿತ್ನಾ ಅಚ್ಚಿ ರೀತಿ ಸಮझाते ಯೇ ಹೇ ಬಡಾ ಜಾಡ್. ಬಾಬೋರ್ ಒಂದೊಂದು ಮಾತು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಇದು ಬಹಳ ದೊಡ್ಡ ವೃಕ್ಷ, ಈ ಮಾನವ ವಂಶ ವೃಕ್ಷ. ಅಚ್ಚಾ ಹೇ ಜೈಸೆ ಫ್ಲವರ್ ವಾಸ್ ಹೇ, 3 ಟ್ಯೂಬ್ಸ್ ನಿಕ್ಲಿ ಹೇ, ಕಿತ್ನಿ ಅಚ್ಚಿ ಸಮಜ್ ಸೆ ಬನಾಯಾ ಹುವಾ ಜಾಡ್ ಹೇ. ಬಾಬಾ ಹೇಳ್ತಾರೆ ಈ ಮಾನವ ವಂಶ ವೃಕ್ಷ ಎಷ್ಟು ಚೆನ್ನಾಗಿದೆ ನೋಡಿ. ಹೆಂಗೆ ಫ್ಲವರ್ ವಾಸ್ ಇರುತ್ತೆ, ಫ್ಲವರ್ ವಾಸ್ ಅಲ್ಲಿ ಹೆಂಗೆ ಬೇರೆ ಬೇರೆ ಹೂಗಳಿರುತ್ತೆ, ಹಾಗೆ 3 ಟ್ಯೂಬ್ಸ್ ಇದೆ. ಇದು ದೇವತಾ ಧರ್ಮದಿಂದ ಹೆಂಗೆ ಹೂಗುಚ್ಚ ಒಂದೇ ಕಡ್ಡಿ ಇರುತ್ತೆ, ಅದರಿಂದ ಬೇರೆ ಬೇರೆ ಕಡ್ಡಿಗಳಿರುತ್ತಲ್ಲ ಹೂವಿಂದು, ಅದೇ ತರ ಮೂಲ ಆದಿ ಸನಾತನ ದೇವಿ ದೇವತಾ ಧರ್ಮ, ಅದರಿಂದ ಬಂದಿರೋ 3 ಟ್ಯೂಬ್ಸ್ ಇದು. ಯಾವುದು? ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ. ಎಷ್ಟು ಚೆನ್ನಾಗಿ ತಿಳುವಳಿಕೆಯಿಂದ ಮಾಡಿದರೆ ಈ ಕಲ್ಪ ವೃಕ್ಷದ ಚಿತ್ರಣ. कोई भी जट समझ जाएंगे कि हम किस धर्म के हैं. ಯಾರಿಗಾದ್ರೂ ತಕ್ಷಣ ಅರ್ಥ ಆಗುತ್ತೆ ನಾವು ಯಾವ ಧರ್ಮದವರು, ನಮ್ ಧರ್ಮ ಎಲ್ಲಿಂದ ಬಂದಿದೆ, ನಮ್ ಧರ್ಮ ಸ್ಥಾಪನೆ ಯಾರು ಮಾಡಿದ್ರು. ये दयानंद अरविंद घोष आदि तो सभी होकर गए, वो लोग भी योग आदि सिखलाते हैं सब भक्ति. ದಯಾನಂದ ಸರಸ್ವತಿಯವರು, ಅರವಿಂದ ಘೋಷ್ ಇವರೆಲ್ಲರೂ ಇದ್ದು ಹೋಗಿರವರು. ಅವರು ಯೋಗ ಮುಂತಾದವುಗಳನ್ನ ಹಠಯೋಗನ ಕಲಿಸಿರವರು. ಅದೆಲ್ಲ ಭಕ್ತಿ. ಜ್ಞಾನ್ ಕಾತೋ ನಾಮ್ ನಿಶಾನ್ ನಹಿ ಹೇ. ಯಾರಾದ್ರೂ ಭಕ್ತಿ ಹೇಳ್ಕೊಟ್ಟಿರ್ಬೋದು, ಯಾರ ಹತ್ರನೂ ಜ್ಞಾನದ ಹೆಸರು ಚಿಹ್ನೆನೂ ಇಲ್ಲ. ಅಂದ್ರೆ ಶಿವಾಬೋರ್ ಹೇಳೋದು ಜ್ಞಾನ ಪರಮಾತ್ಮ ಮಾತ್ರ ಕೊಡಕ್ ಸಾಧ್ಯ, ಅದನ್ನೆಲ್ಲ ಬಿಟ್ಟು ಉಳಿದಿದ್ದೆಲ್ಲ ಭಕ್ತಿನೇ. ಕಿತ್ನೆ ಬಡೆ ಬಡೆ ಟೈಟಲ್ ಮಿಲ್ತೆ ಹೇ, ये भी सब ड्रामा में नोंद है, फिर भी होगा 5000 ವರ್ಷ ಬಾದ್. ಎಷ್ಟು ದೊಡ್ಡ ದೊಡ್ಡ ಟೈಟಲ್ ಸಿಗುತ್ತೆ. ಇದೆಲ್ಲ ಡ್ರಾಮಾ ನಿಗದಿಯಾಗಿದೆ, ಮತ್ತೆ ಪುನಃನೂ ಆಗುತ್ತೆ 5000 ವರ್ಷದ ನಂತರ. ಶುರುವಿಂದ ಹಿಡಿದು ಈ ಚಕ್ರ ಹೇಗೆ ತಿರುಗುತ್ತೆ, ಹೇಗೆ ರಿಪೀಟ್ ಆಗ್ತಾ ಇರುತ್ತೆ, ತುಮ್ ಜಾನ್ತೆ ಹೋ. ಇದೆಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ. ಸೃಷ್ಟಿ ಚಕ್ರ ಆಗ್ಲಿ, ಕಲ್ಪ ವೃಕ್ಷ ಆಗ್ಲಿ, ಇದೆಲ್ಲದರ ಸೀಕ್ರೆಟ್ಸ್ ಎಲ್ಲ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಅಭಿ ಕಾ ಪ್ರೆಸೆಂಟ್ ಪಾಸ್ಟ್ ಹೋ ಫ್ಯೂಚರ್ ಹೋ ಜಾಯೇಗಾ. ಈಗ ಇದು ಪ್ರೆಸೆಂಟ್ ಸಂಗಮ್ ಯುಗ, ಈಗ ವರ್ತಮಾನ ಇದೆ. ನಾವು ಸತ್ಯುಗಕ್ಕೆ ಹೋದ್ಮೇಲೆ ಸಂಗಮ್ ಯುಗ ಏನಾಗುತ್ತೆ, ಪಾಸ್ಟ್ ಕಳೆದು ಹೋಗುತ್ತೆ. ಮತ್ತೆ ಸತ್ಯುಗ, ತ್ರೇತ, ದ್ವಾಪರ ಮುಗಿತಾ ಬರೋಷ್ಟೊತ್ತಿಗೆ ಸಂಗಮ್ ಯುಗ ಫ್ಯೂಚರ್. ನಾವೇ ಹೇಳ್ತಾರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಯಾವುದು ಪಾಸ್ಟ್ ಆಗಿದೆ ಅದೇ ಮತ್ತೆ ಫ್ಯೂಚರ್ ಆಗುತ್ತೆ. ಈ ಸಮಯದಲ್ಲಿ ನಿಮ್ಗೆ ಜ್ಞಾನ ಸಿಕ್ಕಿದೆ, ಮತ್ತೆ ನೀವೇ ರಾಜ್ಯವನ್ನ ಪಡ್ಕೊಳ್ತೀರಿ.
इन देवताओं का राज्य था ना, उस समय और कोई का राज्य नहीं था. ಈ ದೇವತೆಗಳ ರಾಜ್ಯ ಯಾವಾಗಿತ್ತೋ ಸತ್ಯಯುಗ ತ್ರೇತಾಯುಗದಲ್ಲಿ, ಆ ಸಮಯದಲ್ಲಿ ಇನ್ಯಾರ್ದು ರಾಜ್ಯ ಇರಲಿಲ್ಲ. ये भी एक कहानी मिसाल बताओ, ಬಡಿ ಸುಂದರ್ ಕಹಾನಿ ಬನ್ ಜಾಯೇಗಿ. ಇದನ್ನ ಹೆಂಗ್ ಹೇಳೋದು ಜ್ಞಾನ ಬೇರೆಯವರಿಗೆ? ಬಾಬಾ ಹೇಳ್ತಾರೆ, ಇದು ಕತೆ ತರ ಹೇಳಿ. ಯಾರಿಗಾದ್ರೂ ಕತೆ ಕೇಳೋದು ತುಂಬಾ ಇಷ್ಟ ಅಲ್ಲ, ಮುಂದೇನು ಮುಂದೇನು ಅಂತ. ಹಂಗೆ ನೀವು ದೈವಿ ರಾಜ್ಯದಿಂದ ಹಿಡಿದು ಈ ಸಂಗಮ ಯುಗದವರೆಗಿನ ಕತೆನ ಕತೆ ತರ ಹೇಳಿ. ಬಹಳ ಸುಂದರ ಕತೆ ಆಗುತ್ತೆ. ಹೇಳಿ. ಲಾಂಗ್ ಲಾಂಗ್ ಏಗೋ 5000 ವರ್ಷ ಪೇಲೆ ಭಾರತ್ ಸತ್ಯುಗ್ ತಾ, ಕೊಯ್ ಧರ್ಮ ನಹೀ ತಾ. ತುಂಬಾ ಹಿಂದಿಂದು 5000 ವರ್ಷಗಳ ಹಿಂದೆ ಭಾರತ ಸತ್ಯುಗ ಇತ್ತು. ಆಗ ಅನ್ಯ ಯಾವ ಧರ್ಮಗಳು ಇರಲಿಲ್ಲ. ಯಾವ ಧರ್ಮ ಇತ್ತು? ಆದಿ ಸನಾತನ ದೇವಿ ದೇವತಾ ಧರ್ಮ ರಾಜ್ಯ ಇತ್ತು. ಅದಕ್ಕೆ ಸೂರ್ಯವಂಶಿ ರಾಜ್ಯ ಅಂತ ಕರೀಲಾಗ್ತಾ ಇತ್ತು. ಲಕ್ಷ್ಮೀನಾರಾಯಣರ ರಾಜ್ಯ 1250 ವರ್ಷ ನಡೆಯುತ್ತೆ. ಅಂದ್ರೆ 8 ಗದ್ದೆ ನಡೆಯುತ್ತೆ. फिर उन्होंने राज्य दिया दूसरे वायु क्षत्रियों को, फिर उनका राज्य चला. ಈ ಲಕ್ಷ್ಮೀನಾರಾಯಣರು ತ್ರೇತಾಯುಗದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ರಾಜ್ಯವನ್ನ. ಅವರದೇ ಸಹೋದರರಾದಂತ ಕ್ಷತ್ರಿಯರಿಗೆ ರಾಜ್ಯ ಹೋಗುತ್ತೆ. ತುಮ್ ಸಮಜಾ ಸಕ್ತೆ ಹೋ, ಬಾಪ್ನೆ ಆಕರ್ ಪಡಾಯಾತ. ನೀವು ಯಾರಿಗ್ ಬೇಕಾದ್ರೂ ಈ ಜ್ಞಾನ ತಿಳಿಸ್ಕೊಡ್ಬೋದು. ಇದೆಲ್ಲ ಪ್ರಾರಬ್ಧ, ಅದಕ್ಕೆ ಆಧಾರ ಬಾಬೋರ್ ಬಂದು ಓದ್ತಿದ್ದಾರೆ. जो अच्छी रीति पढ़े वह सूर्यವಂಶಿ बने, जो फेल हुए उनका नाम ಕ್ಷತ್ರಿಯ ಪಡ. ಈ ವಿದ್ಯೆಯಲ್ಲಿ ಯಾರು ಚೆನ್ನಾಗಿ ಓದಿದಾರೋ ಅವರು ಸೂರ್ಯವಂಶಿಗಳಾಗ್ತಾರೆ. ಯಾರು ಫೇಲ್ ಆಗ್ತಾರೆ ಅವರ ಹೆಸರು ಕ್ಷತ್ರಿಯರು. ಬಾಕಿ ಲಡಾಯಿ ಆದಿಕಿ ಬಾತ್ ನಹಿ. ಹಂಗಂತ ರಾಮನ್ ಕೈಯಲ್ಲಿ ಬಿಲ್ಲು ಬಾಣ ಇದೆ, ರಾವಣನ್ ಜೊತೆ ಇನ್ಯಾರ ಜೊತೆ ಯುದ್ಧ ಮಾಡಿದ್ರು, ಆತರ ಯಾವ ಯುದ್ಧನೂ ಸತ್ಯ ತ್ರೇತಾಯುಗದಲ್ಲಿ ನಡೆಯಲ್ಲ. ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನ ನೆನ್ಪು ಮಾಡಿ, ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ತುಮೇ ವಿಕಾರೋಂ ಪರ್ ಜೀತ್ ಪಾನಿ ಹೇ, ಬಾಪ್ನೆ ಆರ್ಡಿನೆನ್ಸ್ ನಿಕಾಲಾ ಹೇ. ಈ ವಿಕಾರಗಳ ಮೇಲೆ ವಿಜಯ ಪಡ್ಕೊಳ್ಬೇಕೀಗ. ಬಾಬೋರ ಆದೇಶ ಇದು. ಮಕ್ಕಳೇ, ಎಂದು ವಿಕಾರಕ್ಕೆ ವಶರಾಗಬಾರ್ದು. ವಿಕಾರಗಳ ಮೇಲೆ ವಿಜಯ ಪಡ್ಕೊಳ್ಳಿ ಅನ್ನೋದು ಬಾಬೋರ ಆದೇಶ ಇದು. जो काम पर जीत पाएंगे वही जगत जीत बनेंगे, पीछे आधा कल्प बाद फिर वाम मार्ग में गिरते हैं. ಯಾರು ಕಾಮ ವಿಕಾರದ ಮೇಲೆ ವಿಜಯ ಪಡ್ಕೊಳ್ತಾರೋ, ಕಾಮನೆಗಳು, ಇಚ್ಛೆಗಳು, ಆಕರ್ಷಣೆಗಳು ಇದೆಲ್ಲದರ ಮೇಲೆ ವಿಜಯ ಪಡ್ಕೊಳ್ತಾರೋ ಅವರೇ ಜಗಜ್ಜೀತರಾಗ್ತಾರೆ. ಆಮೇಲೆ ಅರ್ಧ ಕಲ್ಪದ ನಂತರ ದ್ವಾಪರ ಯುಗದಿಂದ ವಾಮ ಮಾರ್ಗದಲ್ಲಿ ಬರ್ತೀರಿ. उनों के भी चित्र है, शक्ल देवताओं की बनी हुई है. ರಾಮ್ ರಾಜ್ಯ ರಾವಣ್ ರಾಜ್ಯ ಆಧಾ ಆಧಾ ಹೇ. ನೋಡಿ, ದೇವತೆಗಳ ಸುಂದರವಾದ ಪವಿತ್ರವಾದ ಮೂರ್ತಿ ಮಂದಿರದ ಒಳಗಡೆ ಇರುತ್ತೆ. ಹೊರಗಡೆ ಆವರಣದಲ್ಲಿ ನೋಡಿ, ಅದೇ ದೇವತೆಗಳ ಅಶ್ಲೀಲವಾದ ಚಿತ್ರಗಳನ್ನು ತೋರಿಸಿರ್ತಾರೆ. ಚೆಹರೆ ಎಲ್ಲ ದೇವತೆಗಳದ್ದು, ಆದ್ರೆ ಡ್ರೆಸ್ಸು, ಅವರ ಹಾವಭಾವಗಳು ಎಷ್ಟು ಅಶ್ಲೀಲವಾಗಿ. ಅಂದ್ರೆ ದೇವತೆಗಳೇ ಯಾರು ಸತ್ಯುಗ ತ್ರೇತಾಯುಗದಲ್ಲಿ ಪವಿತ್ರರು ಪೂಜ್ಯರಿರ್ತಾರೋ, ದ್ವಾಪರ ಯುಗದಲ್ಲಿ ಬಂದು ಅವರೇ ವಿಕಾರಗಳಿಗೆ ವಶರಾಗ್ತಾರೆ ಅಂತ. ರಾಮರಾಜ್ಯ ಹಾಗೂ ರಾವಣ ರಾಜ್ಯ ಅರ್ಧರ್ಧ ಸಮಯ. ಉನ್ಕಿ ಕಹಾನಿ ಬೈಟ್ ಬನಾನಿ ಚಾಹಿಯೆ. ಫಿರ್ ಕ್ಯಾ ಹುವಾ, ಫಿರ್ ಕ್ಯಾ ಹುವಾ, ಯಹಿ ಸತ್ಯನಾರಾಯಣ್ ಕಿ ಕಹಾನಿ ಹೇ. ಈ ತರ ಕತೆ ಕುತ್ಕೊಂಡು ಹೇಳ್ಬೇಕು. ಕತೆ ಫಸ್ಟು ಕತೆ ತರ ಇದನ್ನ ಹೇಳ್ಬೇಕು. ಕತೆ ತರ ಹೇಳಿದ್ರೆ ಎಲ್ರಿಗೂ ಅದನ್ನ ಕೇಳೋ ರುಚಿ ಇರುತ್ತಲ್ಲ. ಕತೆ ಹೇಳಿದ್ರೆ ಮುಂದೇನಾಯ್ತು ಮುಂದೇನಾಯ್ತು ತಲೆ ತೂಗ್ತಾರೆ. ಬಾಬಾ ಹೇಳ್ತಾರೆ, ಈ ಜ್ಞಾನನು ನೀವು ಕತೆ ತರ ಹೇಳಿ ಮಕ್ಕಳೇ. ಸತ್ಯನಾರಾಯಣನ ಕತೆ ಇದು. ಸತ್ಯ ಒಬ್ಬರೇ ತಂದೆ. तो इस समय आकर सारे आदि मध्य अंत का तुमको नॉलेज दे रहे हैं. ಈ ಸಮಯದಲ್ಲೇ ಸತ್ಯ ತಂದೆ ಬಂದು ನಿಮ್ಗೆ ಆದಿ ಮಧ್ಯ ಅಂತ್ಯದ ಎಲ್ಲ ಜ್ಞಾನನು ಕೊಡ್ತಾ ಇದ್ದಾರೆ. ಅವ್ರು ಕೊಯ್ ದೇನ ಸಖಿ, ಬಾಬನ್ ಬಿಟ್ಟು ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ತಂದೆಯನ್ನ ತಿಳ್ಕೊಂಡಿಲ್ಲ. ಜಿಸ್ ಡ್ರಾಮಾ ಮೇ ಆಕ್ಟರ್ ಹೇ ಉನ್ಕೆ ಕ್ರಿಯೇಟರ್ ಡೈರೆಕ್ಟರ್ ಆದಿ ಕೋ ನಹಿ ಜಾನ್ತೆ ಹೇ. ಇದೆಂತ ಅದ್ಭುತ ಡ್ರಾಮಾ. ಆದ್ರೆ ಈ ಡ್ರಾಮಾದಲ್ಲಿ ಎಲ್ಲರೂ ಪಾತ್ರಧಾರಿಗಳು, ಮನುಷ್ಯಾತ್ಮರು.
ಆದರೆ ಇದರ ಕ್ರಿಯೇಟರ್ ಯಾರು, ಇದರ ಡೈರೆಕ್ಟರ್ ಯಾರು, ಇದು ಯಾವುದನ್ನು, ಇದರ ಅವಧಿ ಎಷ್ಟು, ಇದರ ಆದಿ ಮಧ್ಯೆ ಅಂತ್ಯ ಏನು, ಏನನ್ನು ತಿಳ್ಕೊಂಡಿಲ್ಲ. तो बाकी कौन जानेंगे, अभी तुमको बाप बताते हैं ड्रामा अनुसार, ये फिर भी ऐसे होगा. ಬಾಕಿ ಮತ್ತೆ ಯಾರು ತಿಳಿಸ್ಕೊಡ್ಬೇಕು, ಇದು ನಮಗ್ ಗೊತ್ತಿಲ್ಲ ಅಂದ್ರೆ ಈಗ ಬಾಬೋರೇ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಡ್ರಾಮಾ ಅನುಸಾರ ಪುನಃ ಇದೇ ತರ ಮರ್ತೋಗ್ತೀರಿ, ಮತ್ತೆ ಬಾಬೋರೇ ಬಂದು ತಿಳಿಸ್ಕೊಡ್ಬೇಕಾಗತ್ತೆ. बाप आकर तुम बच्चों को फिर पढ़ाएंगे, यहाँ दूसरा कोई आ न सके. ಬಾಬೋರೇ ಬಂದು ನಿಮ್ಮ ಮಕ್ಕಳಿಗೆ ಪುನಃ ಓದಿಸ್ತಾರೆ, ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಮಕ್ಕಳಿಗೆ ಓದಿಸ್ತೀನಿ. कोई नए को यहाँ बिठा नहीं सकते, ಇಂದ್ರಪ್ರಸ್ಥ ಕಿ ಕಹಾನಿ ಭಿ ಹೇನ. ಯಾರು ಹೊಸಬ್ರು ಈ ಸಭೆಯಲ್ಲಿ ಬಂದು ಕುತ್ಕೊಳಂಗಿಲ್ಲ. ಒಂದು ಸೆಂಟ್ರಲ್ಲೂ 7 ದಿನ ಕೋರ್ಸ್ ಆಗದೆ ಹೊರತು ಕ್ಲಾಸಲ್ಲಿ ಕುತ್ಕೊಳಂಗಿಲ್ಲ. ಇನ್ನೊಂದು, ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡದೆ ಹೊರತು ಮಧುಬನ ಇಂದ್ರ ಸಭೆಯಲ್ಲಿ ಹೋಗಿ ಬಾಬೋರ್ ಸಭೆಯಲ್ಲಿ ಕುತ್ಕೊಳಂಗಿಲ್ಲ. ಅದಕ್ಕೆ ಇಂದ್ರಪ್ರಸ್ಥದ ಕತೆ ಇದೆ ಅಲ್ವಾ. ನೀಲಂ ಪರಿ ಪುಕ್ರಾಜ್ ಪರಿ ನಾಮ್ ಹೇನ, तुम्हारे में भी कोई हीरे जैसा रतन है. देखो रमेश ने ऐसी बात निकाली, प्रदर्शनी की, जो सबका विचार सागर मंथन हुआ, तो हीरे जैसा काम किया है ना. ಬಾಬಾ ಹೇಳ್ತಾರೆ, ಹೆಂಗೆ ರತ್ನಗಳಿಗೂ ಹೆಸರಿದೆ ಅಂದ್ರೆ ನನ್ನ ಮಕ್ಕಳು ಒಂದೊಂದು ಮಕ್ಕಳು ವಿಶೇಷ, ರತ್ನಗಳ ಸಮಾನ. ನಿಮ್ಮಲ್ಲೂ ಕೆಲವರು ವಜ್ರದಂತ ರತ್ನಗಳಿದ್ದೀರಿ ಅಂತಾರೆ ಬಾಬೋರು. ಅದಕ್ಕೆ ಬಾಬೋರ್ ನೆನ್ಪು ಮಾಡ್ಕೋತಾರೆ ರಮೇಶ್ ಬಾಯಿಜಿ ಅವ್ರನ್ನ. ಯಾರು ಯಜ್ಞದ ಆದಿಯಿಂದ ಈ ಯಜ್ಞದ ಎಲ್ಲ ಕಾರ್ಯ ವ್ಯವಹಾರಗಳನ್ನ ಸಂಪಾಲನೆ ಮಾಡ್ಲಿಕ್ಕೆ ನಿಮಿತ್ತ ಇದ್ರು. ಬಾಬಾ ಹೇಳ್ತಾರೆ, ನೋಡಿ ರಮೇಶ್ ಬಾಯಿ ಅವರು ಈ ತರ ಒಂದು ಸಲಹೆ ಕೊಟ್ರು, ಎಕ್ಸಿಬಿಷನ್ ಪ್ರದರ್ಶನ ಮಾಡೋದು, ಅದ್ರ ಬಗ್ಗೆ ಎಲ್ಲರಿಗೂ ವಿಚಾರ ಸಾಗರ ಮತನ ಬಂತು, ನಡೀತು, ವಿಚಾರ ನಡೀತು. ವಜ್ರದಂತ ಕೆಲಸ ಮಾಡಿದಾರಲ್ವಾ ಬಾಬೋರ್, ಇದಕ್ಕೆ ನಂಬರ್ 1 ಸರ್ವಿಸ್ ಅಂತಾರೆ. ತೀವ್ರಗತಿಯ ಸೇವೆ ಅಂತಾರೆ ಪ್ರದರ್ಶನಿ. ಯಾವುದರಿಂದ ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತೆ. कोई पुकराज है, कोई क्या है, कोई तो बिल्कुल कुछ नहीं जानते हैं. ಕೆಲವು ಮಕ್ಕಳು ತುಂಬಾ ತೀಕ್ಷ್ಣವಾಗಿದ್ದಾರೆ, ಕೆಲವರು ಮಧ್ಯಮ, ಕೆಲವರಿಗಂತೂ ಬಿಲ್ಕುಲ್ ಏನು ಅರ್ಥನೇ ಆಗೋದಿಲ್ಲ. ये भी जानते हो ರಾಜಧಾನಿ ಸ್ಥಾಪನೆ ಹೋತಿ है, ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ರಾಜಧಾನಿ ಸ್ಥಾಪನೆ ಆಗುತ್ತೆ. ಅದರಲ್ಲಿ ರಾಜ ರಾಣಿ ಮುಂತಾದವರು ಎಲ್ಲರೂ ಬೇಕಲ್ಲ, ಎಲ್ಲ ಪದವಿಯವರು ಬೇಕು. तुम समझते हो हम ಬ್ರಾಹ್ಮಣ್ ಶ್ರೀಮತ್ ಪರ್ ಪಡ್ಕರ್ ವಿಶ್ವಕ್ಕೆ ಮಾಲೀಕ್ ಬಂತೆ ಹೇ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಾವು ಬ್ರಾಹ್ಮಣರು ಶ್ರೀಮತದಂತೆ ವಿದ್ಯೆ ಓದಿ ವಿಶ್ವದ ಮಾಲೀಕರಾಗ್ತೀವಿ. ಕಿತ್ನಿ ಖುಷಿ ಹೋನಿ ಚಾಹಿಯೆ. ಎಷ್ಟು ದೊಡ್ಡ ಪ್ರಾರಬ್ಧ ಪಡ್ಕೊಳ್ತೀರಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗ್ಬೇಕು. ಈ ಮೃತ್ಯು ಲೋಕ ಇನ್ನೇನು ವಿನಾಶ ಆಗುತ್ತೆ. ಏ ಬಾಬಾ ಭಿ ಅಭಿ ಹಿ ಸಮಜ್ತೆ रहते हैं, हम जाकर बच्चा बनेंगे. बचपन की वह बातें अभी ही सामने आ रही है, चलन ही बदल जाती है. ನೋಡಿ ಬ್ರಹ್ಮ ಬಾಬಾ ಅವರಿಗೆ ನಿಶ್ಚಯ, ನಾನು ಈ ಹಳೆ ಡ್ರೆಸ್ ತೆಗೆದ ಮೇಲೆ ಶ್ರೀಕೃಷ್ಣ ಬಾಲಕೃಷ್ಣ ಆಗ್ತೀನಿ ಅಂತ. ಆ ಬಾಲ್ಯದ್ದೇ ಅವರಿಗೆ ಆ ಚಿತ್ರನೇ ಮುಂದೆ ಬರುತ್ತೆ. ಬಾಬಾ ಅವರು ಕೆಲವೊಮ್ಮೆ ಹೆಂಗೆ ಕೃಷ್ಣ ಅಂಬೆಗಾಲಲ್ಲಿ ನಡೀತಾನಲ್ಲ ಆ ತರ ನಡೀತಾ ಇದ್ರಂತೆ. प्रैक्टिकल नाने कृष्ण मगु आगिदीनी अंत अनुभव. ऐसे ही वहां भी जब बुढ़े होंगे समझेंगे, अब ये वानप्रस्थ शरीर छोड़ हम किशोर अवस्था में चले जाएंगे. हंगे सत्ययुगदल्लू शरीರದ ಆಯುಷ್ಯ ಮುಗಿತಾ ಬಂದಾಗ ಅವರಿಗೂ ಅನ್ಸುತ್ತೆ ಈ ಶರೀರ ವಾನಪ್ರಸ್ಥ ಆಯ್ತು, ಇದನ್ನ ಬಿಟ್ಟು ನಾನು ಮಗುವಾಗಿ ಜನ್ಮ ತಗೊಳ್ತೀನಿ ಅನ್ನೋದು ಸಾಕ್ಷಾತ್ಕಾರ ಆಗುತ್ತೆ. ಬಾಲ್ಯ ಏನಿದೆ, ಆ ಬೇಬಿ ಸ್ಟೇಜ್ ಏನಿದೆ, ಅದು ಸತೋ ಪ್ರಧಾನ ಅವಸ್ಥೆ. ಲಕ್ಷ್ಮೀನಾರಾಯಣರು ಯುವ ಅವಸ್ಥೆ. ಅದು ಶಾದಿ ಕಿಯೇ ಹುಯೇ ಕೋ ಕಿಶೋರ್ ಅವಸ್ಥಾ ತೋಡಿ ಕಹೆಂಗೆ. ಮದುವೆ ವಯಸ್ಸಿಗೆ ಬಂದಾಗ ಮಕ್ಕಳಂತ ಕಿಶೋರ ಅಂತ ಹೇಳೋದಿಲ್ಲ, ಯುವ ಅವಸ್ಥೆ. ಮಕ್ಕಳ ಅವಸ್ಥೆ ಸತೋ ಪ್ರಧಾನ ಅವಸ್ಥೆ, ಯುವ ಅವಸ್ಥೆ ರಜೋ ಅವಸ್ಥೆ, ವೃದ್ಧಾವಸ್ಥೆ ತಮೋ ಅವಸ್ಥೆ. ಆದ್ದರಿಂದ ಶ್ರೀಕೃಷ್ಣನ್ ಮೇಲೆ
ಲವ್ ಜಾಸ್ತಿ रहता है. ಕೃಷ್ಣನ್ ಮೇಲೆ ಎಷ್ಟು ಪ್ರೀತಿ ನೋಡಿ. ಕೃಷ್ಣಾಷ್ಟಮಿ ಮಾಡಿ ಈಗೀಗ ಕೃಷ್ಣಾಷ್ಟಮಿ ಮಾಡಿದ್ವಲ್ಲ, ಎಷ್ಟೊಂದು ಭಕ್ತಿ ಮಾರ್ಗದಲ್ಲೂ ಎಷ್ಟೊಂದು ಪ್ರೀತಿ ಮಾಡ್ತಾರೆ. ತೊಟ್ಲಲ್ಲಿ ಹಾಕಿ ತೂಗ್ತಾರೆ, ಬೆಣ್ಣೆ ತಿನ್ಸ್ತಾರೆ, ಮೂರ್ತಿಗೆ ಅಷ್ಟೊಂದು ಪ್ರೀತಿ ಮಾಡ್ತಾರೆ. ಹೇ ತೋ ಲಕ್ಷ್ಮೀ ನಾರಾಯಣ್ ಬಿ ವಹಿ, ಪರಂತು ಮನುಷ್ಯ ಬಾತೆ ನಹಿ ಜಾನ್ತೆ ಹೇ. ಅದೇ ಬಾಲಕೃಷ್ಣನೇ ಯುವಾವಸ್ಥೆ ಬಂದಾಗ ನಾರಾಯಣ ಆಗೋದು, ಅದೇ ರಾಧೆ ಲಕ್ಷ್ಮಿ ಆಗೋದು. ಆದರೆ ಮನುಷ್ಯರಿಗೆ ಮಾತುಗಳೇನು ಗೊತ್ತಿಲ್ಲ. ಮತ್ ನೋಡಿದ್ರೆ ಶ್ರೀಕೃಷ್ಣನನ್ನ ತಗೊಂಡ್ ಬಂದು ದ್ವಾಪರ ಯುಗದಲ್ಲಿ ತೋರಿಸ್ತಾರೆ, ಲಕ್ಷ್ಮೀ ನಾರಾಯಣರನ್ನ ತಗೊಂಡು ಹೋಗಿ ಸತ್ಯಯುಗದಲ್ಲಿ ತೋರಿಸ್ತಾರೆ. ಅಭಿ ತುಮ್ ದೇವತಾ ಬನ್ನೆ ಕಾ ಪುರುಷಾರ್ಥ ಕರ್ ರಹೆ ಹೋ. ಈಗ ನೀವು ದೇವತೆಗಳಾಗೋ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಬಾಬಾ ಕೇತೆ ಕುಮಾರಿಯೋं को तो बहुत कड़ा होना चाहिए. कुंवारी कन्या, अधर कुमारी, दिलवाड़ा आदि जो भी मंदिर है ये तुम्हारे ही एक्यूरेट यादगार है. ಬಾಬಾ ಹೇಳ್ತಾರೆ, ಕುಮಾರಿಯರು ನೀವು ಸೇವೆಗೆ ನಿಂತ್ಕೋಬೇಕು, ಅಂದ್ರೆ ದೃಢವಾಗಿ ಜೀವನವನ್ನ ಸೇವೆಗೆ ಅರ್ಪಿಸ್ಕೊಳ್ಬೇಕು. ಕುಮಾರಿ ಕನ್ಯೆ, ಅದರ್ ಕುಮಾರಿ. ಅದರ್ ಕುಮಾರಿ ಅಂದ್ರೆ ವಿವಾಹ ಆದ ನಂತರ ಮಾತೆಯರಿಗೆ ಅದರ್ ಕುಮಾರಿ, ಅದರ್ ಕುಮಾರ ಅಂತ ಹೇಳೋದು. ಕುಮಾರಿ ಕನ್ಯೆ ಅಂದ್ರೆ ಪವಿತ್ರವಾಗಿರೋರು. ದಿಲ್ವಾಡ ಮಂದಿರದಲ್ಲಿ ಎಲ್ಲ ನಿಮ್ದು ಅಕ್ಯುರೇಟ್ ನೆನಪಾರ್ಥಗಳಿದೆ, ಅದು ಜಡವಾಗಿದೆ. ಇಲ್ಲಿ ನೀವು ಚೈತನ್ಯವಾಗಿದ್ದೀರಿ. ತುಮ್ ಯಹಾ ಚೈತನ್ಯ ಮೇ ಬೈಟೆ ಹೋ, ಭಾರತ್ ಕೋ ಸ್ವರ್ಗ ಬನಾ ರಹೆ ಹೋ. ಇಲ್ಲಿ ನೀವು ಚೈತನ್ಯವಾಗಿ ಕುತ್ಕೊಂಡಿದ್ದೀರಿ, ಭಾರತವನ್ನ ಸ್ವರ್ಗ ಮಾಡ್ತಾ ಇದ್ದೀರಿ. ಸ್ವರ್ಗ ಇಲ್ಲೇ ಆಗುತ್ತೆ, ನರಕ ಹೋದ್ಮೇಲೆ ಸ್ವರ್ಗ ಬರುತ್ತೆ. ಮೂಲವತನ ಸೂಕ್ಷ್ಮವತನ ಎಲ್ಲಿ, ಇದೆಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ. ಇಡೀ ಡ್ರಾಮಾನ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. जो पास्ट हो गया सो फिर फ्यूचर होगा, फिर पास्ट होगा. ಯಾವುದು ಕಳೆದೋಗಿದೆ ಅದು ಭವಿಷ್ಯ ಆಗುತ್ತೆ, ಮತ್ತೆ ಭವಿಷ್ಯ ಏನಾಗುತ್ತೆ, ಮತ್ತೆ ಪಾಸ್ಟ್. ತುಮ್ಕೋ ಕೌನ್ ಪಡಾತೆ ಯೇ ಸಮಜ್ನಾ ಹೈ. ಬಹಳ ಮುಖ್ಯವಾಗಿರೋ ಮಾತು, ನಿಮ್ಗೆ ಯಾರು ಓದಿಸ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ. ನಮ್ಗೆ ಭಗವಂತ ಓದಿಸ್ತಾ ಇದ್ದಾರೆ. ಬಸ್ ಖುಷಿ ಮೇ ಟಂಡೆ ಟಾರ್ ಹೋ ಜಾನಾ ಚಾಹಿಯೆ. ನಿಮ್ಗೆ ಖುಷಿಯಲ್ಲಿ ರೋಮಾಂಚನ ಆಗ್ಬಿಡುತ್ತೆ ತಣ್ಣಗೆ. ಆ ತರ ನಿಮ್ಮ ಮಕ್ಕಳು ಸ್ಥಿರ ಆಗ್ಬಿಡ್ಬೇಕು. ಬಾಬೋರ ನೆನಪಿಂದ ಎಲ್ಲ ಗೊಂದಲಗಳಿಂದ ಹೊರಗೆ ಬರ್ತೀರಿ. ಬಾಬಾ ಹಮಾರಾ ಬಾಪ್ ಭಿ ಹೇ, ಹಮ್ಕೋ ಪಡಾತೆ ಭಿ ಹೇ, ಫಿರ್ ಹಮ್ಕೋ ಸಾಥ್ ಭಿ ಲೇ ಜಾಯೆಂಗೆ. ಬಾಬೋರ್ ನಮ್ ತಂದೆನೂ ಅವರೇ, ನಮಗ್ ಓದಿಸ್ತಾ ಇರೋ ಟೀಚರು ಅವರೇ ನಮ್ಮನ್ನ ಜೊತೆಗೂ ಕರ್ಕೊಂಡು ಹೋಗ್ತಾರೆ. ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆ ಜೊತೆಗೆ ಈ ತರ ಮಾತಾಡ್ಬೇಕು. ಬಾಬಾ ಹಮ್ಕೋ ಅಭಿ ಮಾಲೂಮ್ ಪಡಾ ಹೇ, ಬ್ರಹ್ಮ ವಿಷ್ಣು ಕಾ ಭಿ ಮಾಲೂಮ್ ಪಡಾ ಹೇ. ಬಾಬಾ ಯಾರು, ನಮ್ಮ ತಂದೆ ಯಾರು ಅನ್ನೋದು ತಿಳ್ಕೊಂಡಿದೀವಿ. ಬ್ರಹ್ಮ ಯಾರು, ವಿಷ್ಣು ಯಾರು ಅನ್ನೋದು ನಮ್ಗೆ ಗೊತ್ತಾಗಿದೆ. ವಿಷ್ಣು ನಾಭಿಯಿಂದ ಬ್ರಹ್ಮ ಹುಟ್ಟಿದ್ದು ಅಂತ ಹೇಳ್ತಾರೆ. ಈಗ ವಿಷ್ಣುನ ತೋರಿಸ್ತಾರೆ ಕ್ಷೀರ ಸಾಗರದಲ್ಲಿ, ಬ್ರಹ್ಮನನ್ನ ಸೂಕ್ಷ್ಮ ವತನದಲ್ಲಿ ತೋರಿಸ್ತಾರೆ. ವಾಸ್ತವದಲ್ಲಿ ಬ್ರಹ್ಮ ಇರೋದು ಇಲ್ಲೇ ಸಾಕಾರದಲ್ಲಿ, ಪ್ರಜಾಪಿತ ಬ್ರಹ್ಮ. ವಿಷ್ಣು ತೋ ಹುವ ರಾಜ್ಯ ಕರ್ನೆ ವಾಲ. ವಿಷ್ಣು ಅಂದ್ರೆ ಲಕ್ಷ್ಮೀ ನಾರಾಯಣರ ಕಮೆಂಟ್ ಸ್ವರೂಪ, ಸತ್ಯಯುಗದಲ್ಲಿ ರಾಜ್ಯ ಮಾಡೋರು. ಅಗರ್ ವಿಷ್ಣು ಸೆ ಬ್ರಹ್ಮ ನಿಕಲಾ ತೋ ಜರೂರ್ ರಾಜ್ಯ ಭಿ ಕರೇಗಾ. ವಿಷ್ಣು ಕಿ ನಾಭಿ ಸೆ ನಿಕಲಾ ತೋ ಜೈಸೆ ಕಿ ಬಚ್ಚಾ ಹೋ ಗಯಾ. ಆಯ್ತು, ಈಗ ವಿಷ್ಣು ನಾಭಿಯಿಂದ ಬ್ರಹ್ಮ ಹುಟ್ಟಿದ್ರು ಅಂತ ಇಟ್ಕೊಳ್ಳಿ. ಅವಾಗ ವಿಷ್ಣುಗೆ ಬ್ರಹ್ಮ ಏನಾಗ್ಬೇಕು, ಮಗ ಆಗ್ಬೇಕು. ಅವಾಗ ವಿಷ್ಣು ರಾಜ್ಯ ಯಾರಿಗ್ ಸಿಗ್ಬೇಕು, ಬ್ರಹ್ಮನಿಗೆ ಸಿಗ್ಬೇಕಾಗುತ್ತಲ್ಲ. ಎಸ್ಸ ಬಾತೆ ಬಾಪ್ ಬೈಟ್ ಸಮಜಾತೆ. ಇದೆಲ್ಲ ಮಾತು, ಎಷ್ಟೊಂದು ಗೊಂದಲಗಳಿದೆ, ಒಂದೊಂದು ವಿಚಾರಗಳು ಭಕ್ತಿ ಮಾರ್ಗ ತಗೊಂಡ್ರೆ ಇದೆಲ್ಲವನ್ನು ಬಾಬೋರು ಸ್ಪಷ್ಟ ಮಾಡಿ ತಿಳಿಸ್ಕೊಡ್ತಾರೆ. ಹಂಗಲ್ಲ, ಬ್ರಹ್ಮನ್ ನಾಭಿಯಿಂದ ವಿಷ್ಣು ಹುಟ್ಟೋದು, ವಿಷ್ಣು ನಾಭಿಯಿಂದ ಬ್ರಹ್ಮ ಹುಟ್ಟೋದು ಅಂದ್ರೆ ಆ ಜನ್ಮದಲ್ಲಿ ನಾಭಿಯಿಂದ ಹುಟ್ಟೋದಲ್ಲ ಇದು. ಬ್ರಹ್ಮನೇ ಸೋ ವಿಷ್ಣು ಆಗ್ತಾರೆ, ವಿಷ್ಣುನೇ ಸೋ 84 ಜನ್ಮ ಪಡ್ಕೊಂಡ್ಮೇಲೆ ಅದೇ ಆತ್ಮ ಬ್ರಹ್ಮ ಆಗ್ತಾರೆ ಅಂತ ಅರ್ಥ. ಬ್ರಹ್ಮ ಹಿ 84 ಜನ್ಮ ಪೂರೆ ಕರ ಫಿರ್ ವಿಷ್ಣುಪುರಿ ಕೆ ಮಾಲಿಕ್ ಬಂತೆ. ಬಾತೆ ಕೋಯಿ ಪೂರಿ ರೀತಿ ಸಮಸ್ಯೆ ನಹಿ ಹೇ. ಬ್ರಹ್ಮನ 84 ಜನ್ಮ ಪೂರ್ಣ ಆದ್ಮೇಲೆ ಅವರೇ ವಿಷ್ಣುಪುರಿಗೆ ಮಾಲೀಕರಾಗ್ತಾರೆ.
ಈ ಮಾತುಗಳು ಚೆನ್ನಾಗಿ ಪೂರ್ಣ ರೀತಿ ಯಾರು ತಿಳ್ಕೊಂಡಿಲ್ಲ. ತಬ್ ತೋ ವ ಖುಷಿ ಕಾ ಪಾರಾ ನಹಿ ಚढ़ता है. ಯಾವ ಮಾತು ಅರ್ಥನೇ ಆಗಿಲ್ಲ ಖುಷಿ ಹೆಂಗಾಗುತ್ತೆ? ಈಗ ಯಾರಿಗೇನೋ ಕತೆ ಹೇಳ್ತೀರಿ, ಜೋಕ್ ಹೇಳ್ತೀರಿ, ಅರ್ಥ ಆಗದಿದ್ದವ್ರು ಎಲ್ಲಿ ನಗ್ತಾರೆ? ಅದೇ ತರ ಬಾಬಾ ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಖುಷಿ ಲೆವೆಲ್ ಹೆಂಗೆ ಇರುತ್ತೆ? ನೀವೇ ಗೋಪ ಗೋಪಿಯರು ಆಗಿದ್ದೀರಿ. ಸತ್ಯಯುಗಮೇ ತೊಡಿ ಹೋಂಗ್ಯ. ಗೋಪ ಗೋಪಿಕೆಯರು ಎಲ್ಲಿರ್ತಾರೆ? ಸತ್ಯಯುಗದಲ್ಲಿ ಎಲ್ಲಿರ್ತಾರೆ? ಗೋಪ ಗೋಪಿಕೆಯರು ಇರೋದು ಸಂಗಮ ಯುಗದಲ್ಲಿ. ಅಲ್ಲಿ ಪ್ರಿನ್ಸೆಸ್ ಇರ್ತಾರೆ, ರಾಜ್ಕುಮಾರ ರಾಜ್ಕುಮಾರಿ ಇರ್ತಾರೆ. ಗೋಪ ಗೋಪಿಯರು ಗೋಪಿ ವಲ್ಲಭ ಬಾಬೋರ್ ಇರೋದು ಸಂಗಮ ಯುಗದಲ್ಲಿ. ಪ್ರಜಾಪಿತಾ ಬ್ರಹ್ಮ ಹೇ ಸಬ್ಕಾ ಬಾಪ್, ಫಿರ್ ಸಬ್ ಆತ್ಮೋಂ ಕಾ ಬಾಪ್ ನಿರಾಕಾರ್ ಶಿವ್. ಪ್ರಜಾಪಿತಾ ಬ್ರಹ್ಮ ಎಲ್ಲ ಪ್ರಜೆಗಳಿಗೆ ತಂದೆ, ಅವರು ಎಲ್ಲ ಆತ್ಮಗಳಿಗೆ ತಂದೆ ನಿರಾಕಾರ ಶಿವ್ ಬಾಬೋರು. ನೀವೆಲ್ಲರೂ ಮುಖ ವಂಶಾವಳಿಗಳು. ತುಮ್ಸ ಬೀಕೆ ಬಾಯಿ ಬೆಹನ್ ಹೋಗೆ. ನೀವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು, ನೀವು ಸಹೋದರ ಸಹೋದರಿಯರು. ಕ್ರಿಮಿನಲ್ ಐ ಹೋನ ಸಕೆ, ನಿಮ್ಮಲ್ಲಿ ವಿಕಾರಿ ದೃಷ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲೇ ಮಾಯೆ ಅನೇಕರನ್ನ ಸೋಲ್ಸುತ್ತೆ. ಬಾಬಾ ಹೇಳ್ತಾರೆ, ಅಭಿ ತಕ್ ಜೋ ಕುಚ್ ಪಡಾ ಉಸೆ ಬುದ್ಧಿ ಸೆ ಭೂಲ್ ಜಾವ್. ಇಲ್ಲಿವರೆಗೂ ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಓದಿದಿರೋ ಅದೆಲ್ಲ ಬುದ್ಧಿಯಿಂದ ಮರ್ತು ಬಿಡಿ. ಮೇ ಜೋ ಸುನಾತಾ ಹೂ ವೋ ಪಢೋ, ನಾನೇನು ಹೇಳ್ತೀನೋ ಅದನ್ನ ಓದಿ. सीढ़ी तो बड़ी फर्स्ट क्लास है, सारा मदार है एक बात पर. ಈ ಮೆಟ್ಲು ಏನಿದೆ 84 ಜನ್ಮದ್ದು, ಇದು ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಚಿತ್ರ ಇದು. ಎಲ್ಲವೂ ಆಧಾರಿತವಾಗಿದೆ ಒಂದು ಮಾತಿನ ಮೇಲೆ. ಗೀತೆಯ ಭಗವಂತ ಯಾರು? ಶ್ರೀ ಕೃಷ್ಣನಿಗೆ ಭಗವಂತ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಕೃಷ್ಣ ದೇವಾತ್ಮ, ಸರ್ವಗುಣ ಸಂಪನ್ನ ದೇವಾತ್ಮ. उनका नाम गीता में दे दिया है, सावरा भी उनको बनाया, फिर लक्ष्मी नारायण को भी सावरा कर देते हैं. ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕ್ಬಿಟ್ಟಿದ್ದಾರೆ, ಮತ್ತೆ ಶ್ಯಾಮವರ್ಣನು ಕೃಷ್ಣನಿಗೆ ತೋರಿಸ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಲಕ್ಷ್ಮೀ ನಾರಾಯಣರನ್ನು ಶ್ಯಾಮವರ್ಣದಲ್ಲಿ ತೋರಿಸ್ತಾರೆ. कोई हिसाब किताब ही नहीं, ರಾಮಚಂದ್ರ को भी काला कर देते. ಏನ್ ಒಂದ್ ಲೆಕ್ಕಾಚಾರನೇ ಇಲ್ಲ ಅಂತಾರೆ ಬಾಬೋರು. ರಾಮಚಂದ್ರನಿಗೂ ಕಪ್ಪಗ್ ತೋರಿಸ್ಬಿಟ್ಟಿದ್ದಾರೆ, ನಾರಾಯಣನು ಕಪ್ಪಗೆ. ಬಾಬಾ ಹೇಳ್ತಾರೆ, ಕಾಮ ಚಿತೆಯಲ್ಲಿ ಕೂತವರು ಶ್ಯಾಮವರ್ಣದಲ್ಲಿ ಬಂದಿದ್ದೀರಿ. ನಾಮ್ ಕರ್ಕೆ ಏಕ್ ಕಾ ಲಿಯಾ ಜಾತಾ, ತುಮ್ ಸಬ್ ಬ್ರಾಹ್ಮಣ ಹೋ, ಅಭಿ ತುಮ್ ಜ್ಞಾನ್ ಚಿತಾ ಪರ್ ಬೈಠತೆ ಹೋ. ಹೆಸರು ಸ್ಯಾಂಪಲ್ ಒಬ್ರದ್ದು ತಗೊಳ್ಳಾಗುತ್ತೆ, ನೀವೆಲ್ಲರೂ ಬ್ರಾಹ್ಮಣರು, ಈಗ ಜ್ಞಾನ ಚಿತೆಯಲ್ಲಿ ಕುಳಿತಿದ್ದೀರಿ. ಶೂದ್ರ ಕಾಮ್ चिता पर बैठे हैं. बाबा कहते, विचार सागर मंथन कर युक्तियां निकालो, कैसे जगाए. ನೀವು ಬ್ರಾಹ್ಮಣರು ಜ್ಞಾನ ಚಿತೆಯಲ್ಲಿ ಕೂತಿದ್ದೀರಿ, ಶೂದ್ರರು ಎಲ್ಲರೂ ಜಗತ್ತಲ್ಲಿ ಕಾಮ ಚಿತೆಯಲ್ಲಿ ಕೂತಿದ್ದಾರೆ. ಬಾಬಾ ಹೇಳ್ತಾರೆ, ವಿಚಾರ ಸಾಗರ ಮತನ ಮಾಡಿ ಯುಕ್ತಿಯನ್ನ ರಚನೆ ಮಾಡಿ. ಏನಕ್ಕೆ ಯುಕ್ತಿ ರಚನೆ ಮಾಡಿ? ಕೇಸೆ ಜಗಾಯ್, ಜಗತ್ತಿನ ಆತ್ಮಗಳನ್ನ ಅಜ್ಞಾನದ ನಿದ್ರೆಯಿಂದ ಏಳಿಸೋದು ಹೇಗೆ, ಜ್ಞಾನ ಹೆಂಗ್ ಕೊಡೋದು, ಅದ್ರ ಬಗ್ಗೆ ಯುಕ್ತಿ ರಚನೆ ಮಾಡಿ. ಜಾಗೇಂಗೆ ಭಿ ಡ್ರಾಮಾ ಅನುಸಾರ, ಡ್ರಾಮಾ ಬಡಾ ಧೀರೆ ಧೀರೆ ಚಲ್ತಾ ಹೈ. ಎಲ್ರು ನಾನು ಎಲ್ಲಾರನ್ನೂ ಏಳಿಸ್ಬಿಡೋಣ, ಎಲ್ಲರಿಗೂ ಜ್ಞಾನ ಕೊಟ್ಟು, ಬಾಬಾ ಹೇಳ್ತಾರೆ, ನೀವು ಜ್ಞಾನ ಎಲ್ಲರಿಗೂ ಕೊಡಿ, ಅವ್ರು ಎದ್ದೇಳೋದು ಡ್ರಾಮಾ ಅನುಸಾರ. ಅವ್ರವ್ರ ಸಮಯ ಬಂದಾಗ ಅವರಿಗೆ ಜಾಗೃತಿ ಬರುತ್ತೆ. ಡ್ರಾಮಾ ಬಹಳ ನಿಧಾನವಾಗಿ ನಡೆಯುತ್ತೆ. ಹೇಳ್ತಾರಲ್ಲ ಬಾಬಾ ಅವ್ರ ತಲೆಯಲ್ಲಿ ಹೆಂಗೆ ಏನು ನಡೆಯುತ್ತಲ್ಲ, ಅಷ್ಟು ನಿಧಾನವಾಗಿ ಡ್ರಾಮಾದ ಪ್ರತಿ ಸೆಕೆಂಡು ನಡೆಯುತ್ತೆ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ, ಸದಾ ಇದೇ ಸ್ಮೃತಿಯಲ್ಲಿರಿ, ನಾವು ಗೋಪಿ ವಲ್ಲಭನ ಗೋಪ ಗೋಪಿಕೆಯರು. ಈ ಸ್ಮೃತಿಯಿಂದ ಸದಾ ಖುಷಿಯ ಲೆವೆಲ್ ನಿಮ್ಗೆ ಏರ್ತಾ ಇರುತ್ತೆ. ಖುಷಿ ಹೆಂಗೆ ಜ್ವರ ಏರುತ್ತೆ ಅಂತಾರಲ್ಲ, ಥರ್ಮಾಮೀಟ್ರು
ನಾವೇ ಹೇಳೋದು ಹಂಗೆ ನಿಮಗೂ ಖುಷಿ ಲೆವೆಲು ಏರ್ತಾ ಇರುತ್ತೆ. ಯಾವಾಗ ಇರುತ್ತೆ? ನಾವು ಗೋಪಿ ವಲ್ಲಭನ ಗೋಪ ಗೋಪಿಕೆಯರನ್ನು ಸ್ಮೃತಿಯಲ್ಲಿರಿ. ಎರಡನೇದು, ಇಲ್ಲಿವರೆಗೂ ಏನೆಲ್ಲ ಓದಿದಿರಿ ಅದೆಲ್ಲವನ್ನು ಬುದ್ಧಿಯಿಂದ ಮರೆತು ಬಾಬೋರ್ ಏನ್ ಹೇಳ್ತಾರೆ ಅದನ್ನ ಮಾತ್ರ ಓದಿ. ಓದಿರೋದು ಕೇಳಿರೋದು ಎಲ್ಲ ಮರೆತು ಬಾಬೋರ್ ಏನ್ ಹೇಳ್ತಾ ಇದ್ದಾರೆ ಅದನ್ನ ಮಾತ್ರ ಓದಿ. ಹಮ್ ಬಾಯಿ ಬೆಹನ್ ಈ ಸ್ಮೃತಿ ಸೆ ಕ್ರಿಮಿನಲ್ ಐಕೋ ಖತಮ್ ಕರ್ನಾ ಹೈ. ನಾವು ಸಹೋದರ ಸಹೋದರಿಯರು ಈ ಸ್ಮೃತಿಯಿಂದ ವಿಕಾರಿ ದೃಷ್ಟಿಯನ್ನ ಸಮಾಪ್ತಿ ಮಾಡಿ ಮಾಯೆಗೆ ಎಂದು ಸೋಲ್ಬಾರ್ದು. ಅಂದ್ರೆ ಎಂದು ವಿಕಾರಿ ವೃತ್ತಿ ಬರಬಾರ್ದು, ಮಾಯೆಗೆಂದು ಸೋಲ್ಬಾರ್ದು. वरदान, सेवा द्वारा योगयुक्त स्थिति का अनुभव करने वाले रूहानी सेवाधारी भव. ಸೇವೆಯಿಂದ ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವಂತವರೇ ಆತ್ಮೀಯ ಸೇವಾಧಾರಿ ಭವ. ಏಕೆಂದ್ರೆ ಯಥಾರ್ಥ ಸೇವೆ ಅಂದ್ರೆ ಸೇವೆಯಲ್ಲಿ ಯೋಗಯುಕ್ತ ಸ್ಥಿತಿಯ ಅನುಭವ ಆಗುತ್ತೆ, ಅವರೇ ಆತ್ಮೀಯ ಸೇವಾಧಾರಿಗಳು. ब्राह्मण जीवन सेवा का जीवन है. माया से जिंदा रखने का श्रेष्ठ साधन सेवा है. ब्राह्मण जीवनने ಸೇವೆಯ ಜೀವನ, ಸೇವೆನೇ ಬ್ರಾಹ್ಮಣ ಜೀವನ. ಮಾಯೆಯಿಂದ ನಾವು ಬಚಾವಾಗ್ಲಿಕ್ಕೆ, ಮಾಯೆಯಿಂದ ನಾವು ಬದುಕಲಿಕ್ಕೆ ಶ್ರೇಷ್ಠ ಸಾಧನನೇ ಸೇವೆ. ಸೇವಾ ಯೋಗಯುಕ್ತ ಬನಾತಿ ಹೇ. ನಾವು ಯಥಾರ್ಥವಾದ ಸೇವೆ ಮಾಡ್ತೀವಿ ಅಂದ್ರೆ ಅದೇ ಸೇವೆ ನಿಮ್ಮನ್ನ ಯೋಗಯುಕ್ತರನ್ನಾಗಿ ಮಾಡುತ್ತೆ. लेकिन सिर्फ मुख की सेवा नहीं, सुने हुए मधुर बोल का स्वरूप बन सेवा करना, निस्वार्थ सेवा करना, त्याग तपस्या स्वरूप से सेवा करना, हद की कामनाओं से परे निष्काम सेवा करना, इसको कहा जाता ईश्वरीय व रूहानी सेवा. ಬ್ರಾಹ್ಮಣ ಜೀವನನೇ ಸೇವೆಯ ಜೀವನ. ಆದ್ರೆ ಸೇವೆ ಹೆಂಗಿರ್ಬೇಕು? ನಾವೇ ಹೇಳ್ತಾರೆ ಯಥಾರ್ಥ ಸೇವೆ ಅಂದ್ರೆ ಅದು ನಿಮ್ಮನ್ನ ಚೆನ್ನಾಗಿ ಯೋಗಿಯನ್ನಾಗಿ ಮಾಡುತ್ತೆ. ಆದ್ರೆ ಬರೀ ಬಾಯಿಂದ ಜ್ಞಾನ ಹೇಳೋ ಸೇವೆ ಅಲ್ಲ, ಕೇಳಿರೋದನ್ನ ಮಧುರ ಮಾತುಗಳು ಏನ್ ಬಾಬೋರ್ ಹೇಳ್ತಾರೆ ಅದರ ಸ್ವರೂಪ ಆಗಿ ಸೇವೆ ಮಾಡೋದು. ಬಾಬೋರ್ ಹೇಳಿದ್ದನ್ನ ನಿಜ ಜೀವನದಲ್ಲಿ ತಂದು ಸೇವೆ ಮಾಡಿ, ನಿಸ್ವಾರ್ಥವಾದ ಸೇವೆ ಮಾಡಿ, ತ್ಯಾಗ ತಪಸ್ಸಿನ ಸ್ವರೂಪರಾಗಿ ಸೇವೆ ಮಾಡಿ, ಹದ್ದಿನ ಕಾಮನೆಗಳಿಂದ ಅತೀತವಾಗಿ ನಿಷ್ಕಾಮ ಸೇವೆ ಮಾಡಿ. ಅಂದ್ರೆ ಯಾವುದೇ ಇಚ್ಛೆಗಳನ್ನ ಇಟ್ಕೊಂಡು ಮಾಡೋ ಸೇವೆ ಅಲ್ಲ, ಯಾವುದೇ ಕಾಮನೆಗಳಿಲ್ದೆ ನಿಷ್ಕಾಮ ಸೇವೆ, ನಿಸ್ವಾರ್ಥ ಸೇವೆ ಮಾಡಿ. ಅವಾಗ ಹೇಳೋದು ಈಶ್ವರೀಯ ಅಥವಾ ಆತ್ಮೀಯ ಸೇವೆ. मुख के साथ मन द्वारा सेवा करना अर्थात मन मनाಭವ ಸ್ಥಿತಿ में ಸ್ಥಿತ ಹೋನಾ. ಬಾಯಿಂದ ಸೇವೆ ಮಾಡ್ತೀರಿ, ಜೊತೆಗೆ ಮನಸ್ಸಿಂದನೂ ಸೇವೆ ಮಾಡೋದು ಅಂದ್ರೆ ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸೇವೆ ಮಾಡಿ. ಅದೇ ಆ ರೀತಿ ಸೇವೆ ಮಾಡೋರೇ ಆತ್ಮೀಯ ಸೇವಾದಾರಿಗಳು. ಯಾವ ಸೇವೆ ನಿಮ್ಮ ಸ್ಥಿತಿಯನ್ನ ಯೋಗಯುಕ್ತ ಸ್ಥಿತಿಯಲ್ಲಿ ತಗೊಂಡು ಹೋಗುತ್ತೆ. स्लोगन, आकृति को न देखकर निराकार बाप को देखेंगे तो आकर्षण मूर्त बन जाएंगे. ಆಕೃತಿಯನ್ನ ನೋಡದೆ, ಆಕೃತಿ ಅಂದ್ರೆ ಶರೀರದ ಆಕೃತಿ, ಚಿತ್ರ ನೋಡದೆ ಆ ಆಕೃತಿಯಲ್ಲಿರೋ ನಿರಾಕಾರ ಆತ್ಮವನ್ನ ನೋಡಿ. ಹಾಗೆ ಶಿವಬಾಬೋರ್ನೇ ನೋಡಿ. ಈಗ ಬ್ರಹ್ಮ ಬಾಬೋರ್ ನೋಡ್ತೀರಿ ಆಕೃತಿ, ಅದ್ರ ಒಳಗಡೆ ಇರೋ ನಿರಾಕಾರ ತಂದೆ ನೋಡ್ತೀರಿ ಅಂದ್ರೆ ಆಕರ್ಷಣ ಮೂರ್ತಿಗಳಾಗ್ತೀರಿ. ಅಂದ್ರೆ ಎಷ್ಟು ನಿರಾಕಾರನ ಆಕರ್ಷಣೆಯಲ್ಲಿರ್ತೀರೋ ಅಷ್ಟು ಆಕರ್ಷಣ ಮೂರ್ತಿಗಳಾಗ್ತೀರಿ. ಆಕೃತಿಯನ್ನ ನೋಡದೆ ನಿರಾಕಾರ ತಂದೆಯನ್ನ ನೋಡಿ ಅಥವಾ ಶರೀರದಲ್ಲಿ ಆತ್ಮ ನೋಡಿ. ಅವ್ಯಕ್ತ ಇಶಾರೆ, बाप दादा इसका बच्चों से इतना प्यार है तो समझते हैं हर एक बच्चा मेरे से भी आगे. ಬಾಪ್ ದಾದವರಿಗೆ ಮಕ್ಕಳ ಮೇಲೆ ಇಷ್ಟೊಂದು ಪ್ರೀತಿ ಇದೆ. ಬಾಬೋರ್ ತಿಳ್ಕೊತಾರೆ ನನ್ನ ಪ್ರತಿಯೊಂದು ಮಕ್ಕಳು ನನಗಿಂತ ಮುಂದಿರ್ಲಿ. दुनिया में भी जिससे ज्यादा प्यार होता उसे अपने से भी आगे बढ़ाते.
ಯಹಿ ಪ್ಯಾರ್ ಕಿ ನಿಶಾನಿ ಹೈ. ಜಗತ್ತಲ್ಲೂ ನೋಡಿ, ಯಾರ ಮೇಲೆ ಪ್ರೀತಿ ಇರುತ್ತೋ ಅವರನ್ನ ತಮ್ಗಿಂತ ಮುಂದಿಡ್ತಾರೆ. ನಾವೇ ಹೇಳ್ತಾರೆ ಇದೇ ಪ್ರೀತಿಯ ಚಿಹ್ನೆ. तो बाप दादा भी कहते मेरे बच्चों में अब कोई भी कमी नहीं रहे, सब संपूर्ण संपन्न और समान बन जाए. यही परमात्मा प्यार सहज योगी बना देता है. ಬಾಪ್ ದಾದವರು ಏನ್ ಹೇಳ್ತಾರೆ, ನನ್ನ ಮಕ್ಕಳು ಯಾರಲ್ಲಿ ಏನು ಕಡಿಮೆ ಇರಬಾರ್ದು. ಪ್ರೀತಿ ಅಂದ್ರೆ ಅವ್ರು ಕಡಿಮೆ ನೋಡ್ಲಿಕ್ಕೆ ಇಷ್ಟ ಆಗೋದಿಲ್ಲ, ಕಡಿಮೆ ಇರಬಾರ್ದು, ಎಲ್ಲರೂ ಸಂಪೂರ್ಣ ಸಂಪನ್ನ ಸಮಾನ ಆಗ್ಲಿ. ಇದೇ ಪರಮಾತ್ಮ ಪ್ರೀತಿ ಸಹಜ ಯೋಗಿಗಳನ್ನಾಗಿ ಮಾಡುತ್ತೆ. ಅಂದ್ರೆ ಎಲ್ಲಿ ಪ್ರೀತಿ ಇದೆ ಅಲ್ಲಿ ಒಂದು ಕಡಿಮೆಗಳನ್ನ ನೋಡ್ಲಿಕ್ಕೆ ಇಷ್ಟ ಇಲ್ಲ, ಸಂಪನ್ನ ಸಂಪೂರ್ಣ ಸಮಾನ ಆಗ್ಲಿ ಅಂತ ಇಷ್ಟ. ಮತ್ತೆ ಪ್ರೀತಿ ಎಲ್ಲಿದೆಯೋ ತನಗಿಂತ ಮುಂದಿಡ್ತಾರೆ. ನಾವೇ ಹೇಳ್ತಾರೆ ಹಂಗೆ ಬಾಪ್ ದಾದವರು ನೀವು ಮಕ್ಕಳನ್ನ ತನಗಿಂತ ಮುಂದಿಟ್ಟಿದ್ದಾರೆ. ಯಾಕೆಂದ್ರೆ ಬಾಬೋರಿಗೆ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ಇವತ್ತು ದಾದೀಜಿಯವರ ದಿನ. ದಾದೀಜಿಯವರ ವಿಶೇಷತೆ ಬ್ರಹ್ಮ ಬಾಬಾ ಸಮಾನ್ ನಿರಹಂಕಾರಿ और ನಿರ್ಮಾಣ ಚಿತ್. ದಾದೀಜಿಯವರು ಬ್ರಹ್ಮ ತಂದೆ ಸಮಾನ ನಿರಹಂಕಾರಿ ಹಾಗೂ ನಿರ್ಮಾಣ ಚಿತ್ತ. हमारा बाबा कितना निरहंकारी, बच्चों को कहता बच्चे मैं आपका ओबीडियंट सर्वेंट हूँ. ನಮ್ ತಂದೆ ಎಂತಹ ನಿರಹಂಕಾರಿ ಅಂದ್ರೆ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನಾನ್ ನಿಮ್ಮ ओबीडियंट सर्वेंट ಅಂತ. ऐसे मैं भी अपने आप से पूछती हूँ मैं कहाँ तक निरहंकारी और निर्माण चित्त बनी हूँ. ದಾದಿ ಹೇಳ್ತಾರೆ ಹಾಗೆ ನಾನು ನನ್ನನ್ನು ಕೇಳ್ಕೊಳ್ತೀನಿ ಯಾವಾಗ್ಲೂ, ನಾನು ಎಷ್ಟರ ಮಟ್ಟಿಗೆ ನಿರಹಂಕಾರಿಯಾಗಿದ್ದೀನಿ, ನಿರ್ಮಾಣ ಚಿತ್ತ ಆಗಿದ್ದೀನಿ. ಯಾವಾಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ತನ್ನ ಶ್ರೇಷ್ಠ ಅಥಾರಿಟಿ ಇದ್ರು ನಾನ್ ನಿಮ್ ಸರ್ವೆಂಟ್ ಅಂತ ಹೇಳ್ತಾರೆ, ಹಮೇ ಕಿತನಾ ನಿರಹಂಕಾರಿ ಹೋನಾ ಚಾಹಿಯೆ. ಅವರೇ ಅಷ್ಟೊಂದು ನಿರಹಂಕಾರಿ ಇರುವಾಗ ನಾನೆಷ್ಟು ನಿರಹಂಕಾರಿಯಾಗಿರ್ಬೇಕು. जब अपने को सेवाधारी समझते ಸ್ವತಃ ನಿರಹಂಕಾರಿ ಪನ್ಕಿ ಸ್ಟೇಜ್ ಆ ಜಾತಿ ಹೇ. ಯಾವಾಗ ನೀವು ನಿಮ್ಮನ್ನ ನಾನು ಸೇವಾದಾರಿ ಅಂತ ಸ್ಮೃತಿ ಇಟ್ಕೋತಿರೋ ಸ್ವತಃ ನಿರಹಂಕಾರಿ ಸ್ಥಿತಿ ಬರುತ್ತೆ. ನಿಮ್ಮನ್ನು ನೀವು ನಿಮಿತ್ತ ಅಂತ ತಿಳ್ಕೊಳ್ಳೋದ್ರಿಂದ ಮಾಡಿಸುವಂತಹ ತಂದೆ ಸ್ವತಃ ನೆನಪಲ್ಲಿರ್ತಾರೆ. जब हम कहते हम सेवादारी, तो सेवादारी मना ही अराज्ञा पालन करने वाला ಫೇತ್ಫುಲ್. ಈಗ ನಾವು ನಮ್ಮನ್ನ ಏನ್ ಹೇಳ್ಕೊತೀವಿ, ಸೇವಾದಾರಿಗಳು, ಈಶ್ವರೀಯ ಸೇವಾದಾರಿಗಳು. ಸೇವಾದಾರಿ ಅಂತ ಹೇಳಿ ಅಥವಾ ಸರ್ವೆಂಟ್ ಅಂತ ಹೇಳಿ. ಬಾಬಾ ಹೇಳೋದು ಯಾವಾಗ ನಿಮ್ಮನ್ನ ನೀವು ಸೇವಾದಾರಿ ಅಂತ ತಿಳ್ಕೊಳ್ತಿರೋ, ಸೇವಾದಾರಿ ಅರ್ಥ ಏನು, ಆಜ್ಞೆಯನ್ನ ಪಾಲನೆ ಮಾಡೋರಿಗೆ ಸೇವಾದಾರಿ ಅಂತ ಹೇಳೋದು. ಮತ್ತೆ ಅಷ್ಟೇ ಫೇತ್ಫುಲ್ ಆಗಿರೋರು. ಹೆಂಗೆ ಸರ್ವೆಂಟ್ ಅಂದ್ರೆ ಎಷ್ಟು ಮಾಲೀಕನಿಗೆ ಫೇತ್ಫುಲ್ ಆಗಿ ನಡೀತಾನೆ, ಹಂಗೆ ಬಾಬೋರಿಗೆ ಫೇತ್ಫುಲ್ ಆಗಿರೋರಿಗೆ ಸೇವಾದಾರಿ ಅಂತ ಹೇಳೋದು. ಇವತ್ತಿನ ಸ್ವಮಾನ ಹಾಜಿ ಕಾ ಪಾಠ ಸ್ಮೃತಿ ಮೇ ಪಕ್ಕಾ ರಖನೆ ವಾಲಾ ಆಜ್ಞಾಕಾರಿ. ಹಾಜಿ ಅನ್ನೋ ಪಾಠವನ್ನ ಸ್ಮೃತಿಯಲ್ಲಿ ಪಕ್ಕಾ ಮಾಡ್ಕೊಳ್ಳೋ ನಾನು ಆಜ್ಞಾಕಾರಿಯಾಗಿದ್ದೀನಿ. ಯೋಗದಲ್ಲಿ ಈ ತರ ಅನುಭವ ಮಾಡಿ ದೇಹಿ ಅಭಿಮಾನಿಯಾಗಿ ನಿರಹಂಕಾರಿ ಸ್ಥಿತಿಯ ಅಭ್ಯಾಸದಿಂದ ಬ್ರಹ್ಮ ತಂದೆ ಸಮಾನ ಒಬಿಡಿಯಂಟ್, ದಾದಿ ಪ್ರಕಾಶ್ ಮಣಿಜಿ ಸಮಾನ ಹೃದಯ ಸಿಂಹಾಸನಧಾರಿ, ಭವಿಷ್ಯ ರಾಜ್ಯ ಸಿಂಹಾಸನಧಾರಿ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀನಿ. ಇದನ್ನ ಯೋಗದಲ್ಲಿ ವಿಶೇಷ ಅನುಭವ ಮಾಡಿ. ಬ್ರಹ್ಮ ತಂದೆ ಸಮಾನ ಒಬಿಡಿಯಂಟ್, ದೇಹಿ ಅಭಿಮಾನಿಯಾಗಿ ನಿರಹಂಕಾರಿ ಸ್ಥಿತಿಯ ಅಭ್ಯಾಸ ಮಾಡಿ ದಾದೀಜಿಯವ್ರ ಸಮಾನ ಬಾಬೋರ ಹೃದಯ ಸಿಂಹಾಸನಧಾರಿಯಾಗಿ ಭವಿಷ್ಯ ರಾಜ್ಯ ಸಿಂಹಾಸನದ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀನಿ. ಇದನ್ನ ಯೋಗದಲ್ಲಿ ಅನುಭವ ಮಾಡೋದು. ಸ್ಮೃತಿ ಇಟ್ಕೊಳ್ಳಿ, ನಾನು ಬಾಬೋರ ಪಕ್ಕಾ ಆಜ್ಞಾಕಾರಿ, ಬಾಬೋರ ಪ್ರತಿ ಆಜ್ಞೆಯನ್ನ ಪಾಲನೆ ಮಾಡೋ ಆಜ್ಞಾಕಾರಿ ಅನ್ನೋದನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಳಿ.
ಹೆಜ್ಜೆ ಹೆಜ್ಜೆಯಲ್ಲೂ ಏನಾಗುತ್ತೆ ಈ ಡ್ರಾಮಾ ಕಲ್ಯಾಣಕಾರಿ. ಇದರಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಕಲ್ಯಾಣ ಅಡಗಿದೆ ಬಾಬುರ ನೆನಪಲ್ಲಿ ಇರೋದ್ರಲ್ಲಿ. ಈ ಸೃಷ್ಟಿಯಲ್ಲಿ ಏನ್ ಆಗ್ಬೇಕು ಆ ಕಾರ್ಯ ನಡೀತಾ ಹೋಗುತ್ತೆ, ವಿನಾಶನೂ ಆಗುತ್ತೆ, ಸತ್ಯುಗನೂ ಬಂದೇ ಬರುತ್ತೆ. ಇದ್ರಲ್ಲಿ ಯಾರು ಏನ್ ಕೈವಾಡ ಮಾಡಿದ್ರು ಇದು ನಿಲ್ಲೋದಿಲ್ಲ. ಏನ್ ಡ್ರಾಮಾ ಅನುಸಾರ ನಡೆಯುತ್ತೆ ಎಲ್ಲವೂ ಕಲ್ಯಾಣಕಾರಿ, ಇದ್ರಲ್ಲಿ ಏನು ಗೊಂದಲ ಇಲ್ಲ. ಬಾಬೋರ್ ನಮಗೆ ಓದಿಸ್ತಾ ಇದ್ದಾರೆ ಅನ್ನೋ ಖುಷಿ ಇರ್ಲಿ, ಆ ಖುಷಿಯ ಲೆವೆಲ್ ನಿಮ್ದು ಏರ್ತಾ ಇರ್ಲಿ. ಹೆಂಗ ಗೋಪಿಕೆಯರ್ ಖುಷಿ ಗೋಪಿ ವಲ್ಲಭನ್ ಜೊತೆ, ಅದೇ ತರ ನಿಮ್ಮ ಖುಷಿಯ ಲೆವೆಲ್ಲು ಏರ್ತಾ ಇರ್ಬೇಕು. ಅದಕ್ಕೆ ಡ್ರಾಮಾದ ಚೆನ್ನಾಗಿ ಸ್ಮೃತಿಯನ್ನ ಇಟ್ಕೊಳ್ಳಿ. ಓಂ ಶಾಂತಿ.